ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವ ಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮತಿತಃ ಯಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸ ಮಾಂ ಪಾಯಾದ್ಗುಣೋದ್ಯನ್ಮಣಿಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಏಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಾಂ ಉದ್ಗಚ್ಚ ತತ್ಕಬರೀ ಪ್ರಸೂನನಿಕರಾಂ ವೈರಾಗ್ಯಭಾಗ್ಯಪ್ರಿಯಃ ಸದ್ಗೀತಾತ್ಮಯಶೋನುವರ್ಣನ ಪರಾನ್ ಜ್ಞಾನಾನುಮೋದೀ ಹರಿಃ. ದದ್ನೋ ನಿರ್ಮತನೋದ್ಯತಾಂ ಸಮುದಿತ ಪ್ರೇಮಾಶ್ರುಧಾರಾಂ ನಿಜ ಪ್ರೇಮ್ಣಾ ಮಂದಮುಪಾಜಗಾಮ ಜನನೀಂ ಭಕ್ತ್ಯೈಕವಶ್ಯ ಪ್ರಭುಃ. ಕೃಷ್ಣ ಪರಮಾತ್ಮ ಯಶೋದಾದೇವಿ ಆ ಭಗವಂತನನ್ನು ಗುಣಗಾನ ಮಾಡ್ತಾ ಮೊಸರನ್ನು ಕಡೆಯುವಂತಹ ರಭಸದಲ್ಲಿ ತಲೆಯಲ್ಲಿ ಮುಡಿದ ಮಲ್ಲಿಗೆ ಹೂವು ಜಾರ್ತಾ ಇದೆ. ಮುಡಿದ ಮಲ್ಲಿಗೆ ಜಾರ್ತಾ ಇದ್ದರೂ ಕೂಡ ಮೈ ಮರೆತಿದ್ದಾಳಂತೆ. ಕೆಲಸ ಮಾಡುವಾಗ ನಾವು ಎಲ್ಲವನ್ನೂ ಮರೆತು ಭಗವಂತನ ಗುಣಗಾನ ಮಾಡಬೇಕಂತ. ದೇವರ ಗುಣಗಾನ ಮಾಡುವಾಗ ಎಲ್ಲವನ್ನು ಮರೆತಿರ್ಬೇಕಂತ. ಕೇವಲ ಭಗವಂತನಲ್ಲೇ ಮನಸ್ಸುಳ್ಳವರಾಗಿ ಮಾಡುವ ಸಕಲ ಕರ್ಮ ಭಗವಂತನ ಪೂಜಾ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಅಂತ ಅವನಲ್ಲೇ ಮನಸ್ಸುಳ್ಳವರಾಗಿ ಕರ್ಮವನ್ನು ಮಾಡ್ತಾ ಭಗವಂತನ ಗುಣಗಾನ ಮಾಡ್ತಾ ವೈರಾಗ್ಯವನ್ನೇ ಭಾಗ್ಯ ಅಂತ ಯಾರು ತಿಳಿದಿರ್ತಾರೆ ಅಂತಹವರಿಗೆ ಮಾತ್ರ ಪ್ರಿಯನಾದಂತಹ ಜ್ಞಾನಾನುಮೋದಿಯಾದಂತಹ ಕೃಷ್ಣ ಪರಮಾತ್ಮ ನಾನು ಭಕ್ತರಿಗೆ ವಶ, ಭಕ್ತಿಗೆ ವಶನಾಗ್ತೇನೆ. ನಾನು ದೇವರನ್ನು ಒಲಿಸಿಕೊಳ್ಳುವಂತಹ ಬಗೆ ಬಗೆಯ ಸಾಧನೆಗಳು, ವ್ರತಗಳು, ನೇಮಗಳು, ದಾನ, ಧರ್ಮ, ಪುರಾಣ ಪ್ರವಚನ, ಪಾಠ ಇತ್ಯಾದಿಗಳೆಲ್ಲ ಅನೇಕ ದಾರಿಗಳು ದೇವರನ್ನು ಒಲಿಸಿಕೊಳ್ಳುವಂಥದ್ದು. ಅದರೊಳಗೆಲ್ಲ ಶ್ರೇಷ್ಠವಾದ ಮಾರ್ಗ ಯಾವುದು? ಭಗವಂತನನ್ನು ಒಲಿಸ್ಕೊಳ್ಳಿಕ್ಕೆ. ಭಗವಂತ ನಿಜವಾಗಿ ಯಾವುದಕ್ಕೆ ವಶ ಆಗ್ತಾನೆ ಅಂದರೆ ಯಾರಲ್ಲಿ ಭಕ್ತಿ ಇದೆ ಅವರಿಗೆ ಮಾತ್ರ ನಾನು ವಶ ಆಗ್ತೇನೆ. ನಿಮ್ಮಲ್ಲಿ ಭಕ್ತಿ ಇಲ್ಲ, ಬೇರೆ ಎಲ್ಲ ಇದೆ, ನಾನು ಸಿಗೋಲ್ಲ. ಹಾಗಾದ್ರೆ ಮಾಡಿದ್ದೆಲ್ಲ ವ್ಯರ್ಥನಾ? ಇಲ್ಲ, ನಿಮಗೆ ಸಿಗುತ್ತೆ, ನಾನು ಸಿಗಲ್ಲ, ಮಿಕ್ಕಿದ್ದೆಲ್ಲ ಸಿಗುತ್ತೆ. ನೀವು ದಾನ ಮಾಡಿದ್ದೀರಾ, ಪುರಾಣ ಕೇಳಿದ್ದೀರಾ, ಅಧ್ಯಯನ ಮಾಡಿದ್ದೀರಾ, ಅಧ್ಯಾಪನ ಮಾಡಿದ್ದೀರಾ, ಇನ್ನೊಬ್ಬರಿಗೆ ಉಪಕಾರ ಮಾಡಿದ್ದೀರಾ, ಇದಕ್ಕೆಲ್ಲ ಫಲ ಇದೆ.
ಏನು ಸ್ವರ್ಗಾದಿ ಭೋಗಗಳ ಫಲವನ್ನಾಗಿ ಕೊಡ್ತಾನೆ. ತನುವ ದಂಡಿಸಿ ದಿನ ದಿನದಿ ಸಾಧನವ ಮಳ್ದ ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ. ನೀವು ತನು ಇಟ್ಟು ಕಷ್ಟಪಟ್ಟು ಸಾಧನೆ ಮಾಡ್ತಾ ಇದ್ದೀರಿ. ತನುವಿನ ಒಟ್ಟಿಗೆ ಮನವನಿತ್ತರೆ ತನ್ನ ನೀವನು. ಆ ಮನಸ್ಸಿನಲ್ಲಿ ಭಕ್ತಿ ಬೇಕು, ಪ್ರೀತಿ ಬೇಕು, ಭಗವಂತನಲ್ಲಿ ನಿರಂತರ ಪ್ರೇಮ ಪ್ರವಾಹ ಬೇಕು. ಬಾಯಲ್ಲಿ ಗಾನ ಇದೆ, ಆದರೆ ಮನಸ್ಸಿನಲ್ಲಿ ದೇವರಲ್ಲಿ ಭಕ್ತಿ ಇಲ್ಲ. ಕೈಯಲ್ಲಿ ದಾನ ಇದೆ, ಮನಸ್ಸಿನಲ್ಲಿ ಭಕ್ತಿ ಇಲ್ಲ. ಕಾಲಲ್ಲಿ ಪ್ರದಕ್ಷಿಣೆ ಇದೆ, ಮನಸ್ಸು ದೇವರ ಕಡೆ ಇಲ್ಲ. ಬೇಕಾದಷ್ಟು ಪುರಾಣ ಹೇಳ್ತೀವಿ, ದೇವರಲ್ಲಿ ಭಕ್ತಿ ಇಲ್ಲ. ಹಾಗಾದರೆ ವಶ ಆಗೋಲ್ಲ. ನಾನು ವಶ ಆಗೋದು ಕೇವಲ ಭಕ್ತಿಗೆ ಮಾತ್ರ ವಶನಾಗ್ತೇನೆ ಅಂತ ತೋರಿಸ್ಲಿಕ್ಕೆ ಅಮ್ಮನ ಹಿಂದಿನಿಂದ ಬಂದು ಆ ಕುತ್ತಿಗೆಗೆ ಕೈ ಹಾಕಿದ್ದಾನೆ. ಅಂಕೋಜ್ಜಿತೇಂದು ಪ್ರತಿಮಾನನಂ ತಮಂಕಂ ಸಮಾರೋಪ್ಯ ಮುಹುರ್ಮೃಜಂತಿ ಪಂಕಂ ಮನೋಜ್ಞಾಂಗಗತಂ ಕ್ಷುಧಾರ್ಥ ಶಂಕಾಸ್ತನ ಕ್ಷೀರಮುಪಾಯ ಯತ್ಸಾ. ಕೃಷ್ಣ ಪರಮಾತ್ಮ ಹಿಂದಿನಿಂದ ಬಂದು ತನ್ನ ಮುಖವನ್ನು ಅಮ್ಮನ ಮುಖದ ಎದುರಿಗೆ ತನ್ನಂತೆ. ದೇವರು ಹಿಂದಿಂದಲೇ ಬರೋದು, ಅವ ಯಾವಾಗಲೂ ಹಿಂದಿಂದೇನೇ ಇರ್ತಾನೆ. ಈ ಮುಂದೆ ಹೋಗೋರು ಮನುಷ್ಯರು, ಅವು ಕರಿದೇ ಇದ್ರೂ ಮುಂದೆ ಹೋಗೋದು. ಈ ಫೋಟೋ ತೆಗಿವಾಗ ನೋಡಿ, ಎಲ್ಲಿ ಬೀಳುತ್ತೋ ಇಲ್ಲೋ ಅಂತ ಎರಡು ತಲೆ ಪಕ್ಕಕ್ಕೆ ಮಾಡಿ ತಮ್ಮದು ಮುಂದಿಡ್ತಾರೆ. ಕೆಲಸವಿಲ್ಲ ಬೊಗಸಿಲ್ಲ, ಬರೀ ಮುಂದೆ ಹೋಗ್ತಿರ್ತಾರೆ. ದೇವತೆಗಳು ಪರೋಕ್ಷ ಪ್ರಿಯಾಹಿ ದೇವಾಹ, ಅವರು ತುಂಬ ಕೆಲಸ ಮಾಡ್ತಾರೆ, ಆದರೆ ತಮ್ಮ ಇರುವಿಕೆಯನ್ನು ತೋರಿಸ್ಕೊಳ್ಳೋದೇ ಇಲ್ಲ. ಅವರಿಗೆಲ್ಲ ಒಡೆಯನಾದ ಭಗವಂತ ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ. ಆ ಭಗವಂತ ಅವನಂತೂ ಮುಂದೆ ಬರೋದೇ ಇಲ್ಲ. ಬಕುತ ಜನ ಮುಂದೆ ನೀನವರ ಹಿಂದೆ, ಬಕುತ ಜನ ಮುಂದೆ ನೀನವರ ಹಿಂದೆ ಅಂತ ತೋರಿಸ್ಲಿಕ್ಕೆ ಭಗವಂತ ಒಡಲ ನೆರಳಂದದಲ್ಲಿ ಎಮ್ಮೊಡನೆ ತಿರುಗುವನು. ನಮ್ಮ ನೆರಳು ಯಾವಾಗಲೂ ನಮ್ಮ ಹಿಂದಿಂದೆ ಬರುತ್ತಲ್ಲ, ಹಾಗೆ ಭಗವಂತ ಭಕ್ತರಿಗೆ ಹಿಂದಿಂದೆ ಇರ್ತಾನಂತೆ. ಯಾಕಂದರೆ ಸಾಧನಾ ಮಾರ್ಗದ ಒಳಗೆ ಭಕ್ತರು ಎಲ್ಲರೂ ಎಡುತ್ತಾರ, ಅವ್ರನ್ನ ಹಿಡ್ಕೊಳ್ಳೋಣ ಅಂತ ಹಿಂದೆನೇ ಇರ್ತಾನಂತೆ ಭಗವಂತ. ಭಗವಂತನನ್ನು ನಂಬಿದ ಭಕ್ತರು ಎಲ್ಲಾದರೂ ಎಡವಿದ್ರೆ, ಬೀಳುವ ಪ್ರಸಂಗ ಬಂದರೆ ಅವರನ್ನು ಬೀಳದ ಹಾಗೆ ಹಿಡಿಯುವ ಸಲುವಾಗಿ ಅವ್ರ ಹಿಂದೆನೇ ಭಗವಂತ ಇರ್ತಾನಂತೆ. ಆ ಭಗವಂತ ಹಿಂದಿನಿಂದ ಬಂದು ಯಶೋದೆಯ ಕುತ್ತಿಗೆಗೆ ಕೈ ಹಾಕಿದ. ಮತ್ತೆ ತನ್ನ ಮುಖವನ್ನು ಅಮ್ಮನಿಗೆ ದರ್ಶನ ಮಾಡ್ತಾ, ನೋಡು ನಾವು ಯಾವಾಗಲೂ ಹೀಗೆ ದೇವರ ದರ್ಶನ ಮಾಡಬೇಕು. ನಾವು ದೇವರ ಪೂಜೆ ಮಾಡುವಾಗ ಅಂತೀವಿ, ಬಿಂಬೋಸಿ ಪ್ರತಿಬಿಂಬೋಸ್ಮಿ. ಭಗವಂತ ಬಿಂಬ, ನಾವೆಲ್ಲ ಅವನ ಪ್ರತಿಬಿಂಬ. ಆದರೆ ಅಂತೀವಿ, ಕಾಣಬೇಕಲ್ಲ ಭಗವಂತ. ಆದರೆ ಇಲ್ಲಿ ನೋಡಿ, ಬಿಂಬ ಪ್ರತಿಬಿಂಬ ಭಾವ. ಭಗವಂತ ಎದುರಿಗೆ ಬಂದಿದ್ದಾನೆ, ಪ್ರತಿಬಿಂಬ ರೂಪದ ಜೀವ ಅಲ್ಲೇ ಕೂತಿದ್ದಾಳೆ ಯಶೋದೆ. ಕೃಷ್ಣನ್ ನೋಡಿದ್ಲಂತೆ, ಅದ್ಭುತವಾದ ಮುಖ, ಸೌಂದರ್ಯ ಸಾರೈಕ ರಸಂಭ್ರಮಾಪತಿ, ಸುಂದರಕ್ಕೆ ಸುಂದರನಾದ ಮುದ್ದು ಸುರಿಯುವ ಮುಖ ಕೃಷ್ಣ. ಎಂಥ ಕೃಷ್ಣ ಅಂದರೆ ನಿಷ್ಕಲಂಕ, ಯಾವುದೇ ವಿಧವಾದ ಕಲಂಕ ಇಲ್ಲ, ದೋಷ ಇಲ್ಲದ ಅದ್ಭುತವಾದ ಆ ಕೃಷ್ಣನ ಮುಖವನ್ನು ನೋಡಿದ್ದಾಳೆ. ತೊಡೆ ಮೇಲೆ ಎತ್ತಿ ಕೂಡಿಸ್ಕೊಂಡ್ಲಂತ. ಹಿಂದಿರೋ ಕೃಷ್ಣನ ಎತ್ತಿ ತನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡಿದ್ದಾಳೆ. ಆ ಮುಖವನ್ನು, ಕೆನ್ನೆಯನ್ನು ಬೇಕಾದಷ್ಟು ಬಾರಿ ಮುಟ್ತಾ ಇದ್ದಾಳೆ. ಮುಹುರ್ಮೃಜಂತಿ, ಮತ್ತೆ ಆ ಕೆನ್ನೆಯನ್ನು ಸವರ್ತಾಳೆ, ಮೂಗು ಮುಟ್ತಾಳೆ. ಏನು ಪುಣ್ಯಾತ್ಗಿತ್ತೀರಿ, ಆ ದೇವರನ್ನು ಮುಟ್ಟೋದೇ ಎಷ್ಟು ಭಾಗ್ಯ. ಸಚ್ಚಿದಾನಂದ ವಿಗ್ರಹ ಮಗನಾಗಿ ಅಮ್ಮನ ತೊಡೆಯ ಮೇಲೆ ಕೂತಾಗ ಇನ್ನೆಷ್ಟು ಜನ್ಮದ ತಪಸ್ಸಿದ್ರೆ ಆ ಮುದ್ದು ಕೃಷ್ಣನನ್ನು ಮುದ್ದು ಮಾಡುವಂಥ ಸೌಭಾಗ್ಯವನ್ನು ಈ ಯಶೋದೆ ಪಡೆದಿರಬೇಕು. ಅವಳು ಚೆನ್ನಾಗಿ ಆ ಮಗುವನ್ನು ಬೆನ್ನು ನೇವರಿಸ್ತಾಳೆ, ಕೆನ್ನೆ ನೇವರಿಸ್ತಾಳೆ, ತಲೆಯಲ್ಲಿ ಕೈ ಆಡಿಸ್ತಾಳೆ, ಜ್ಞಾನಾನಂದಮಯವಾದ ಕೂದಲಲ್ಲಿ ಕೈ ಆಡಿಸ್ತಾಳೆ. ಇಷ್ಟೆಲ್ಲ ಮಾಡಿ ಕೃಷ್ಣನ ಮುಖ ನೋಡಿ ಅವಳಿಗನ್ಸತ್ತಂತೆ, ಈ ಕೃಷ್ಣ ಎಲ್ಲೋ ಆಡ್ತಿದ್ದವನು ಅಷ್ಟೊತ್ತು ತನಕ ಕೃಷ್ಣನನ್ನು ದೇವರು ಅಂತ ಹಾಡು ಹೇಳ್ತಿದ್ಲು. ತೊಡೆ ಮೇಲೆ ಕೂತ ತಕ್ಷಣ ದೇವರು ಅನ್ನೋದು ಮರ್ತೇ ಹೋಯ್ತು. ಅವಳು ಅಂದ್ಕೊಂಡ್ಲಂತೆ, ನನ್ನ ಕೃಷ್ಣ, ನನ್ನ ಮಗು ಇದು ಎಲ್ಲೋ ಆಡ್ತಾ ಇದ್ದು ಹಿಂದಿಂದ ಬಂದಿದೆ ಅಂದರೆ ಹಶ್ವಾಗಿರಬೇಕು, ಅದಕ್ಕೆ ಬರ್ತಾನೆ. ನನ್ನ ಮಗ ಏನಂದರೆ ಹಶ್ವಾದರೆ ಮಾತ್ರ ಅಮ್ಮ, ಇಲ್ಲದೆ ಇದ್ದರೆ ಬರೋಲ್ಲ ಅಂಥೇಳಿ ಅವಳಿಗನ್ನಿಸ್ತಂತೆ. ಆ ಕಾಲಕ್ಕೆ ಅವಳಿಗನ್ನಿಸ್ತಾ ಇದೆ, ನಾನು ಕೊಟ್ಟರೆ ಉಂಟು, ಇಲ್ಲದೆ ಇದ್ರಿಲ್ಲ ಅಂಥೇಳಿ ಮಗುವನ್ನು ತೊಡೆ ಮೇಲೆ ಕೂಡಿಸ್ಕೊಂಡು
ಕ್ಷುಧಾರ್ಥ, ಅವನು ಹಸಿವಿನಿಂದ ಬಂದಿದ್ದಾನೆ, ಹಾಲು ಕುಡಿಬೇಕು ಅಂತ ಬಂದಿದ್ದಾನೆ ಅಂಥೇಳಿ ಕೃಷ್ಣ ಪರಮಾತ್ಮ ನನ್ನ ತೊಡೆಯಲ್ಲಿಟ್ಟು ತನ್ನ ಎದೆಯಲ್ಲಿ ಪ್ರೀತಿಯಿಂದ ಉಕ್ಕುವ ಸ್ತನ್ಯಪಾನವನ್ನು ಕೃಷ್ಣನಿಗೆ ಮಾಡಿಸ್ತಾ ಇದ್ದಾಳೆ. ಕೃಷ್ಣ ಎಂಥವನು ಅಂದರೆ ಯಾರು ಹಾಲು ಕೊಡ್ತೀನಿ ಅಂದರೆ ಸಾಕು ಕುಡಿದು ಬಿಡ್ತಾನಂತ. ಯಾಕೆಂದರೆ ಪೂತನಿ ವಿಷದ ಹಾಲು ಗೊತ್ತಿದ್ರು ಏನೋ ಕೊಡ್ತಾಳಲ್ಲ, ವಿಷದ ಹಾಲು ಯಾವುದೋ ಒಂದು ಹಾಲು, ತಾನು ಹಾಲು ಕೊಡ್ತಾಳಲ್ಲ ಕುಡಿತೀನಿ ಅಂತಾನಂತ ಭಗವಂತ. ಅಲ್ಲ, ಬೇರೆಯವ್ರಿಗಾದರೆ ವಿಷ ಪ್ರಾಬ್ಲಮ್, ನನಗೇನು ಪ್ರಾಬ್ಲಮ್ ಇಲ್ಲ, ಯಾವುದೋ ಒಂದು ಕೊಡಿ, ನೀವು ಕೊಡೋ ಬುದ್ಧಿ ಬಂದರೆ ಸಾಕು, ನಾ ತೊಗೊಂಡು ಏನಾಗುತ್ತೋ ಬಿಡುತ್ತೋ ಅದು ನಂಗೆ ಬಿಟ್ಟದ್ದು, ನಿಮ್ಗೆ ಕೊಡೋ ಬುದ್ಧಿನೇ ಇಲ್ವಲ್ಲ. ಇದರ ಅರ್ಥ ಏನಂದರೆ ಜಗನ್ನಾಥದಾಸರು ಹೇಳ್ತಾರೆ, ಪೂತನಿ ಕೊಟ್ಟ ವಿಷದ ಹಾಲನ್ನೇ ಸ್ವೀಕಾರ ಮಾಡುವ ಕೃಷ್ಣ, ನೀವು ನಿಮ್ಮ ಮನೇಲಿ ನಂದಿನಿ ಹಾಲಿಡೋದಕ್ಕೆ ಯಾಕೆ ಡೌಟ್ ಮಾಡ್ತೀರಿ? ಇಡಿ, ಏನು ಮಾಡೋಣ ಸ್ವಾಮಿ, ಇಲ್ಲೆಲ್ಲೂ ಹಸು ಕರಿಯೋ ಹಾಲಿಲ್ಲ, ನಾನಂತೂ ಕುಡಿಬೇಕು, ನಿಂಗೆ ನೈವೇದ್ಯ ಇಲ್ಲದೆ ಯಾಕೆ ಕುಡಿಲಿ, ನಿಂಗೆ ತೋರಿಸ್ತೀನಿ, ನಿಂಗೆ ವಿಷ ಪೂತನಿಯ ವಿಷವೇ ಏನೂ ಮಾಡಲಿಲ್ಲ ಅಂದಮೇಲೆ ನಂದಿನಿ ಹಾಲು ಏನು ಮಾಡುತ್ತೋ ಇದನ್ನೇ ತಗೋ, ಇಡೋದಂತೂ ಕಲೀರಿ. ಕೆಲವರು ನಮ್ಮನೇಲಿ ಸಿಗೋದೇ ಈ ಹಾಲಾಚಾರ, ಅದಕ್ಕೆ ನೈವೇದ್ಯಕ್ಕೆ ಬರೋಲ್ಲ, ನೈವೇದ್ಯನೇ ಮಾಡಲ್ಲ ಅನ್ಬೇಡಿ. ಪೂತನಿ ಕೊಟ್ಟದ್ದನ್ನೇ ಸ್ವೀಕಾರ ಮಾಡುವ ಭಗವಂತ ಬಿಡುವನೇ ನಾವಿತ್ತ ಕರ್ಮ ಫಲವ. ಇದು ಜಗನ್ನಾಥದಾಸರು ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಕೊಡುವ ಬುದ್ಧಿಯನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ವಿನಃ ಏನಿಟ್ರಿ ಅಂಥದ್ದಿಟ್ರಿ ಮುಖ್ಯ ಅಲ್ಲ, ಹೇಗಿಟ್ರಿ ಭಕ್ತಿ ಪ್ರೀತಿ ಶ್ರದ್ಧೆಯಿಂದ ಇಟ್ಟಿದ್ರೆ ಭಗವಂತ ವಸ್ತುವನ್ನು ನೋಡಲ್ಲ, ವಸ್ತುವಿನ ಹಿಂದಿರುವಂತಹ ನಿಮ್ಮ ಉದ್ದೇಶ, ನಿಮ್ಮ ಭಾವನೆ, ನಿಮ್ಮ ಭಕ್ತಿಯನ್ನು ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನೆ. ಅವನ ಹತ್ರ ಪತ್ರ ಇದೆ, ಅವನ ಹತ್ರ ಪುಷ್ಪ ಇದೆ, ಅವನ ಹತ್ರ ಫಲ ಇದೆ, ಅವನ ಹತ್ರ ತೋಯ ಇದೆ. ನಿಮ್ಮ ಪತ್ರ ಪುಷ್ಪ ಫಲದಿಂದ ಅವನಿಗಾಗಬೇಕಾದ್ದೇನಿಲ್ಲ. ಆದರೆ ಆ ಪತ್ರ ಕೊಡುವಾಗ ಆ ಭಕ್ತಿಯನ್ನು ಮಾತ್ರ ಸ್ವೀಕಾರ ಮಾಡ್ತೇನೆ. ಪುಷ್ಪ ಕೊಡುವಾಗ ನನಗೆ ಪುಷ್ಪ ಬೇಡ, ಆ ಭಕ್ತಿಯನ್ನು ಮಾತ್ರ ನಾನು ಸ್ವೀಕಾರ ಮಾಡ್ತೀನಿ. ನೀವು ಸಾಮಾನ್ಯ ದೊಡ್ಡ ಕುಂಬಳಕಾಯಿ ವಿಳ್ಳೆದೆಲೆ ಅಡಿಕೆ ಇಟ್ಟು ದಕ್ಷಿಣ ಇಟ್ಟರೆ ನಾವು ಕುಂಬಳಕಾಯಿನ ಸೊಂಟಕ್ಕೆ ಇಟ್ಕೊಳ್ಳಲ್ಲ, ನಾವೇನು ತೊಗೊಳ್ತೀವಿ, ಹೇಗೆ ತೊಗೊಳ್ತೀವೋ ಹಾಗೆ ಭಗವಂತನಿಗೆ ನೀವು ಏನಿಟ್ಟರು ಅವನೇನು ತೊಗೊಳ್ತಾನೆ. ನಾವೆಲ್ಲ ನಮ್ಮ ಮುಂದೆ ಬರೋರು ಕೈ ನೋಡ್ತೀವಿ, ಏನು ಕೊಡ್ತಾರೆ ಅಂತ ಕೈ ನೋಡ್ತೀವಿ. ದೇವರು ಕೈ ನೋಡಲ್ಲ, ಕೈಯಲ್ಲಿ ಏನಿದೆ ನೋಡಲ್ಲ, ನಿಮ್ಮ ಮನಸ್ಸಿನಲ್ಲಿ ಏನು ಭಾವನೆ ಇದೆ ನೋಡ್ತಾನೆ. ಭಾವನೆ ನೋಡುವವ ಭಗವಂತ, ಭಕ್ತಿ ನೋಡುವವ ಭಗವಂತ. ಆ ಭಗವಂತನಿಗೆ ಭಕ್ತಿ ಭಾವನೆಯಿಂದ ಯುಕ್ತವಾಗಿ ಏನನ್ನು ಕೊಟ್ಟರೂ ಕೂಡ ಭಗವಂತ ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಅಂತ ತೋರಿಸ್ಲಿಕ್ಕೆ ಆ ಪೂತನಿ ಕೊಟ್ಟು ಹಾಲು ಕುಡಿದು ಕೃಷ್ಣ ಅಮ್ಮನ ಹಾಲು ಬಿಡ್ತಾನ. ಅಮ್ಮ ಕೊಟ್ಟಾಗೆಲ್ಲ ಕುಡಿತಿದ್ನಂದು. ನಮ್ಮನೇಲಿ ಕೊಟ್ಟಾಗೆಲ್ಲ ಹಾಲು ಕುಡಿಯಲ್ಲ ಮಕ್ಕಳು, ಅವು ಬೇಡ ಅನ್ನತ್ತೆ, ಇನ್ನೇನೋ ಪ್ರಾಬ್ಲಮ್. ಮಕ್ಕಳು ಸಾಮಾನ್ಯವಾಗಿ ಪುಟ್ಟ ಮಕ್ಕಳು ಇರ್ತಾರೆ, ನೀವು ನೋಡಿ, ಊಟ ಮಾಡ್ಸಕ್ಕೆ ಹೋಗಿ ಊಟ ಮಾಡಲ್ಲ, ಹಠ. ಸ್ನಾನ ಮಾಡ್ಸಕ್ಕೆ ಹೋಗಿ ಸ್ನಾನ ಮಾಡಿಸ್ಕೊಳ್ಳಲ್ಲ, ಸ್ಕೂಲ್ಗೆ ಹೋಗಲ್ಲ, ಏನು ಹೇಳ್ತೀರಿ ಕೇಳಲ್ಲ. ಅದಕ್ಕೆ ಮಕ್ಕಳಂತ ಹೆಸರು. ಹಠ ಮಾಡತ್ವಲ್ಲ ಅವಕ್ಕೆ ಮಕ್ಕಳಂತ ಹೆಸರು. ಕೃಷ್ಣ ಮಾತ್ರ ಹಾಲು ಕುಡಿತೀನೋ ಅಂದರೆ ಹಠವೇ ಇಲ್ಲ. ಆ ಸಿಕ್ಕ ಊರೂರು ಮನೆಯಲ್ಲೆಲ್ಲ ಕುಡ್ಕೊಂಬರ್ತಿದ್ದ, ಅಮ್ಮ ಕೊಟ್ಟರು ಕುಡಿತಿದ್ದ. ಯಾಕಂದರೆ ಆ ಕೊಡುವವರಲ್ಲಿ ಪುಣ್ಯ ಇರುತ್ತೆ, ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಕೊಡುವವರಲ್ಲಿ ಭಕ್ತಿ ಇರುತ್ತೆ, ಅದನ್ನು ಭಗವಂತ ಬಿಡದೆ ಸ್ವೀಕಾರ ಮಾಡ್ತಾನೆ. ತೊಡೆ ಮೇಲೆ ಮಗುವನ್ನು ಕೂಡಿಸಿಕೊಂಡು ಆ ಪುಣ್ಯಾತ್ಗಿತ್ತಿಯಾದ ಯಶೋದೆ ತನ್ನ ಸ್ತನ್ಯಪಾನವನ್ನು ಮಾಡಿಸ್ತಾ ಇದ್ದಾಳೆ. ಇಷ್ಟಾಗುವಾಗ ಏನಾಗಿದೆ, ಅಲ್ಲೊಂದು ಘಟನೆ ನಡೀತಂತೆ. ತದನು ದಹನು ವೇಗ ಉತ್ಸವ ಕ್ಷೀರಲೋಭ ಮಧುಚಿತಮಪಹಾಯ ಜಾನತಿ ಸಾ ಜಗಾಮ ಹರಿರಪಿ ಸಮಯಾರ್ಹಂ ಹಾನಿಮಸ್ಯೈ ಪ್ರದಾತುಂ ವ್ಯಭಜತದದಿ ಬಾಂಡಂ ಕ್ಷಿಪ್ತ ಪಾಷಾಣಖಂಡ. ಕೃಷ್ಣ ಪರಮಾತ್ಮ ತೊಡೆಯಲ್ಲಿ ಕುಳಿತು ಹಾಲನ್ನು ಕುಡಿಯುವ ಪ್ರಸಂಗ. ಕೃಷ್ಣ ತಾಯಿ ಕೊಡುವ ಹಾಲನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾ ಇದ್ದಾನೆ. ಅದೇ ಕಾಲಕ್ಕೆ ಯಶೋದೆಗೆ ಮನೆ ಕೆಲಸದ ಕಡೆನೂ ಗಮನ. ಒಲೆ ಮೇಲೆ ಹಾಲಿಟ್ಟಿದ್ಲು, ಅದು ಉಕ್ಕು ಬರ್ತಾ ಇತ್ತು. ಉಕ್ಕು ಬರುವಾಗ ಇವಳಿಗನ್ನಿಸ್ತು, ಇನ್ನೊಂದು ನಿಮಿಷ ನಾ ಇಲ್ಲೇ ಕೂತ್ರೆ ಹಾಲು ಉಕ್ಕು ಹೋಗಿಬಿಡುತ್ತೆ. ಹಾಲು ಹುಕ್ಕೋದ್ರೆ ಎಲ್ಲ ಹಾಲು ಹರಿದೋಗ್ಬಿಡುತ್ತೆ. ಅದಕ್ಕೆ ಒಂದು ನಿಮಿಷ ಕೃಷ್ಣನ ಕೆಳಗಿಟ್ಟು ಹಾಲು ಇಳಿಸಿ ಬಂದು ಮತ್ತೆ ಕುಡಿಸೋಣ ಅಂತ ಕೃಷ್ಣನನ್ನು ಕೆಳಗಿಟ್ಟು. ಇದರಲ್ಲಿ ತುಂಬ ಕಥೆಗಳಿರ್ತಕ್ಕಂಥದ್ದು. ದೇವರ ಕೆಲಸ ಮಾಡುವಾಗ ಹಾಲು ಉಕ್ಕಿದ್ರೆ ಇಳಿಸಕ್ಕೆ ಹೋಗಬೇಡಿ, ಉಕ್ಲಿ, ಸ್ವಲ್ಪ ಉಕ್ಲಿ. ಅದೇ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ, ಅದು ಹಾಲು ತುಪ್ಪದ ಕಾಲುವೆ ಹರಿಬೇಕು. ಅದು ಯಾವಾಗ ಹರಿಬೇಕು ಅಂದರೆ ಸೀರಿಯಲ್ ನೋಡ್ತಾ ನೀವು ಸೀರಿಯಸ್ಸಾಗಿ ಕೂತು ತುಪ್ಪ ಹಾಲು ಹಾಳಾದರೆ ಅದು ದರಿದ್ರ ಲಕ್ಷ್ಮಿ.
ಅದೇ ಹಾಲು ಇಟ್ಟುಬಿಟ್ಟು ನೀವೇನೋ ರಂಗೋಲಿ ಹಾಕ್ತಾನೋ, ಹೊತ್ತಿ ಬತ್ತಿ ಮಾಡ್ತಾನೋ, ಪುರಾಣ ಕೇಳ್ತಾನೋ, ಮರ್ತು ಹಾಲು ಉಕ್ಕಿದ್ರೆ ಅದು ಲಕ್ಷ್ಮಿ. ಈ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿದಾಗ ಹಾಲು ಉಕ್ಸೋದು ಅಂತಾರೆ. ಹಾಲು ಉಕ್ಸೋದು ಯಾಕೆ ಅಂದರೆ ಲಕ್ಷ್ಮೀ ಸನ್ನಿಧಾನ ಅಂತ. ನೀವು ಹಾಲು ಉಕ್ಕೋದನ್ನೇ ನೋಡ್ತಾ ಇನ್ನೇನು ಉಕ್ಕತ್ತೆ ಅನ್ನುವ ನೀರು ಹುಯ್ದು ಕೆಳಗಿಳಿಸ್ಬಿಟ್ರೆ ಅದು ಲಕ್ಷ್ಮೀ ಅಲ್ಲ. ಅದಕ್ಕೆ ಲಕ್ಷ್ಮಿ ಅಂತ ಕರೆಯಲ್ಲ. ಲಕ್ಷ್ಮಿ ಯಾವುದು ಅಂದರೆ ಹಾಲು ಒಲೆ ಮೇಲೆ ಇಟ್ಟಿರ್ಬೇಕು. ದೇವರ ಕೆಲಸ ಮಾಡ್ತಾ, ಪಾರಾಯಣ ಮಾಡ್ತಾ, ಸ್ತೋತ್ರ ಮಾಡ್ತಾ, ಪುಟ್ಟ ಮಕ್ಕಳಿಗೆ ಸೇವಾ ಮಾಡ್ತಾ, ಆ ಸೇವೆಯೇ ಭಗವಂತನ ಆರಾಧನೆ ಅಂತ ತಿಳ್ಕೊಂಡು ಇಟ್ಟು ಹಾಲು ಮರ್ತದು ಉಕ್ಸುರಿದ್ರೆ ಅದು ಒಳ್ಳೆ ಲಕ್ಷ್ಮೀ ಸನ್ನಿಧಾನ. ನೀವು ಎಲ್ಲೋ ನೋಡ್ತಾ ಏನೋ ಮಾಡ್ತಾ ಹಾಲು ಉಕ್ಸುರಿದ್ರೆ ಅದು ದರಿದ್ರ ಲಕ್ಷ್ಮಿ ಅಂತ ಹೀಗೆ ತಿಳ್ಕೊಳ್ಬೇಕು. ಇಲ್ಲಿ ಕೃಷ್ಣನ ಕೆಲಸ ಮಾಡಿ ಸಾಕ್ಷಾತ್ ಭಗವಂತನಿಗೆ ಹಾಲು ಅರ್ಪಣೆ ಮಾಡ್ತಾ ಇದ್ದಾಳೆ. ಇವಳು ಹಾಲು ಅರ್ಪಣೆ ಮಾಡೋದು ನೋಡಿ ಹಾಲಿಗೆ ಅಭಿಮಾನಿಯಾದ ಲಕ್ಷ್ಮಿ ಅಂದ್ಕೊಂಡ್ಲಂತೆ. ಇವಳು ಮನೇಲಿ ಹಾಲು ಉಕ್ಸೋಣ, ಎಲ್ಲೆಲ್ಲಿ ನೋಡಿದರೆ ಹಾಲು, ಎಲ್ಲೆಲ್ಲಿ ನೋಡಿದರೆ ಮೊಸರು. ಕೃಷ್ಣ ಹುಟ್ಟುವ ಮುನ್ನವೇ ಸಂಪತ್ತಿನ ರೂಪದ ಲಕ್ಷ್ಮಿ ಇಡೀ ಗೋಕುಲದ ಒಳಗೆ, ಮಥುರಾ ಪಟ್ಟಣದ ಒಳಗೆ ತಾಂಡವಾಡ್ತಾ ಇದ್ದಾಳಂತೆ. ಅಲ್ಲಿವರೆಗೂ ನಂದಗೋಕುಲ, ವೃಂದಾವನ, ಮಥುರಾ ಅನ್ನುವ ಹೆಸರೇ ಜನಕ್ಕೆ ಗೊತ್ತಿರಲಿಲ್ಲ. ಯಾವಾಗ ಕೃಷ್ಣ ಪರಮಾತ್ಮ ಮಧುರೆಯಲ್ಲಿ ಹುಟ್ಟಿದ, ನಂದಗೋಕುಲಕ್ಕೆ ಬಂದ, ವೃಂದಾವನಕ್ಕೆ ಬಂದ, ಇಡೀ ಭೂಪಟದಲ್ಲಿ ಆ ಊರಿನ ಹೆಸರು, ಕೀರ್ತಿ, ಪತಾಕೆ ಮೇಲೆ ಬಂತು. ಇದಕ್ಕೆ ಕಾರಣ ಲಕ್ಷ್ಮಿ ಅಲ್ಲಿ ತಾಂಡವಾಡ್ತಾ ಇದ್ಲಂತೆ. ಯಶೋದೆ ಹಾಲು ಕೊಡುವಾಗ ಸಂಪತ್ತಿಗೆ ಅಭಿಮಾನಿಯಾದ ಲಕ್ಷ್ಮಿ ಅಂದ್ಕೊಂಡ್ಲಂತೆ, ನಿನ್ನ ಮನೆಯಲ್ಲಿ ಹಾಲಿದ್ರೆ ನೀನು ಕೃಷ್ಣನಿಗೆ ಅರ್ಪಣೆ ಮಾಡ್ತೀಯ, ಹಾಗಾದ್ರೆ ನಿನ್ನ ಮನೆಯಲ್ಲಿ ಹಾಲು, ಮೊಸರು, ಬೆಣ್ಣೆ ವೃದ್ಧಿ ಆಗಲಿ ಅಂತ ಅದು ಉಕ್ತಾ ಇತ್ತಂತ. ಅದು ಇವಳಿಗೆ ಅದು ಗೊತ್ತಾಗಲಿಲ್ಲ. ಇವಳು ಯಾಕಂದರೆ ಎಲ್ಲ ಜ್ಞಾನ ಎಲ್ಲರಿಗೆ ದೇವರು ಎಲ್ಲ ಕಾಲದಲ್ಲಿ ಕೊಡೋಲ್ಲ. ಅದು ಭಗವಂತನ ಅದ್ಭುತವಾದ ವ್ಯಾಪಾರ. ಹಾಲು ಕುಡಿಸ್ತಾ ಇರ್ತಕ್ಕಂಥ ಯಶೋದೆಗೆ ಅನ್ನಿಸ್ತಂತೆ ಅನ್ಯಾಯವಾಗಿ ಹಾಲು ಉಕ್ಕೋಗುತ್ತೆ, ಬಂದು ಹಾಲು ಕುಡಿಸೋಣ ಅಂತ ಕೃಷ್ಣನ್ನ ಕೆಳಗಿಟ್ಲಂತ. ಓಡ್ ಹೋಗಿ ಅಡುಗೆ ಮನೆ ಕಡೆ ಹೋಗಿ ಹಾಲು ಇಳಿಸ್ಬೇಕು ಅಂತ. ಕೃಷ್ಣ ನೋಡ್ದ, ಎಷ್ಟು ಲೋಭ ಅಮ್ಮ ನಿಂಗೆ ಎಂದ. ಲೋಭ ಅಂದರೆ ಕಂಜೂಸ್ ಬುದ್ಧಿ. ಏನು ಕಂಜೂಸು ಅಲ್ಲ, 1/4 ಲೀಟ್ರ್ ಹಾಲು ಚೆಲ್ಲಿದ್ರೆ ಚೆಲ್ತು, ನಿನಗೆ ಹಾಲು ಮುಖ್ಯನೋ ಕ್ಷೀರಸಾಗರದ ಓನರ್ ನಾನು ಮುಖ್ಯನೋ ಅಂದ. ಭಗವಂತ ಅಂತಾನೆ, ಬ್ರಹ್ಮಾದಿಗಳ ಮನದಲ್ಲಿ ತೋರದಲ್ಲೇ ಇರುವವ ನಾನು. ಬ್ರಹ್ಮದೇವರು ಬಯಸಿದಾಗೆಲ್ಲ ನನ್ನನ್ನು ನೋಡ್ಲಿಕ್ಕಾಗಲ್ಲ. ಅಂತಹ ನಾನು ಏನೋ ನೀನು ತಪಸ್ಸು ಮಾಡಿದ್ಯಲ್ಲ ಅಂತ ನಿನ್ನ ಮನೆಗೆ ಬಂದು ಕೂತು, ಏನೋ ನನಗೇನು ಹಾಲು ಬೇಕಿರಲಿಲ್ಲ, ನೀ ಕೊಡ್ತೀಯಲ್ಲ ಅಂತ ಕುಡಿಯೋಣ ಅಂತ ಕೂತ್ರೆ ನಿನಗೆ ನನಗಿಂತಲೂ ಮನೆಯಲ್ಲಿರುವ ಹಾಲಿನ ಮೇಲೆ ಭಾರಿ ಲೋಭ. ಹಾಲು ಉಳಿಸುವ ಸಲುವಾಗಿ ನನ್ನನ್ನೇ ಬಿಡ್ತೀಯಲ್ಲ. ಸಂಪತ್ತಿನ ಲೋಭದಿಂದ ನನ್ನನ್ನು ಬಿಟ್ಟವರಿಗೆ ನಾನು ಎಂಥ ಶಿಕ್ಷೆ ಕೊಡ್ತೀನಿ ನಿಂಗೆ ತೋರಿಸ್ತೀನಿ ಇಂದ. ಏನು ಮಾಡಿದ್ದಾನೆ, ಒಂದು ಕಲ್ಲು ತಗೊಂಡು ಇವಳು ಅದುವರೆಗೆ ಏನು ಶೇಖರಿಸಿ ಇಟ್ಟಿದ್ಲು ಹಾಲು ಮೊಸರು ಎಲ್ಲ, ಅದು ಸಾಲಾಗಿ ಜೋಡಿಸಿದ್ಲಂತ. ಒಂದು ಕಲ್ಲು ಬೀಸಿದ ದೇವರು. ಬೀಸಿದ್ರೆ ಒಂದೇ ಕಲ್ಲು ಎಲ್ಲ ಹಾಲು ಮೊಸರಿನ ಬಾಂಡಗಳನ್ನು 2 ಭಾಗ ಮಾಡಿಬಿಟ್ವಂತ. ಉಳಿಸಿದ್ದು 1/4 ಲೀಟ್ರು, ಕಳ್ಕೊಂಡದ್ದು ಸಂಪಾದನೆ ಮಾಡಿದ್ದೆಲ್ಲ ಕಳ್ಕೊಂಡ್ಲ. ಕಥೆ ಏನಿದು? ತುಂಬ ಜನ ದೇವರನ್ನು ಬಿಟ್ಟು ದುಡ್ಡು ಸಂಪತ್ತಿಗಾಗಿ ದೇವರ ಕಡೆ ಮುಖ ಮಾಡಿ ಹೋಗಿಬಿಡ್ತಾರೆ. ಭಗವಂತ ಅಂತಾನೆ, ನಿಮಗಿಷ್ಟು ಒಳ್ಳೆ ಕಣ್ಣು, ಕೈಕಾಲು, ಕಿವಿ, ನಾಲಿಗೆ ಕೊಟ್ಟು, ಮನುಷ್ಯ ದೇಹ ಕೊಟ್ಟು, ಬ್ರಾಹ್ಮಣ ಜನ್ಮ ಕೊಟ್ಟು, ಪರಂಪರಾಗತವಾದ ಸಾಲಿಗ್ರಾಮ ಕೊಟ್ಟು, ಒಳ್ಳೆಯ ಗುರುಗಳನ್ನು ಕೊಟ್ಟು, ಎಲ್ಲ ಕೊಟ್ಟಿದ್ರು ನೀವು ನನ್ನನ್ನು ಬಿಟ್ಟು ಏನೋ 1,000 ರೂಪಾಯಿ ಸಂಬಳದಲ್ಲಿ ಜಾಸ್ತಿ ಮಾಡ್ತೀನಿ ಅಂದರೆ ಸಾಕು, ಸಂಧ್ಯಾವನ್ನೇ ಬಿಟ್ಟು, ದೇವರ ಪೂಜೆ ಬಿಟ್ಟು, ಪಾಠ ಪ್ರವಚನ ಬಿಟ್ಟು, ದುಡ್ಡಿನ ಲೋಭದಿಂದ ನನ್ನನ್ನೇ ಬಿಟ್ಟು ಹೋಗ್ತಾ ಇದ್ದೀರಲ್ಲ. ಏನೋ ಪ್ರವಚನಕ್ಕೆ ಬರ್ತಿದ್ರಿ, ಯಾಕೋ ಬರೋದೇ ಬಿಟ್ಬಿಟ್ರಲ್ಲ. ಇಲ್ಲ ಆಚಾರ್ಯ, ಸಾಯಂಕಾಲ ಓಟಿ 1-2 ಗಂಟೆ ಮಾಡಿದ್ರೆ 1,000 ರೂಪಾಯಿ ಜಾಸ್ತಿ ಅಂತ ಪ್ರವಚನವೇ ಬಿಟ್ಟುಬಿಡೋದು, ಸಂಧ್ಯಾವನ್ನೇ ಬಿಟ್ಟುಬಿಡೋದು, ದೇವರ ಪೂಜೆ ಬಿಟ್ಟುಬಿಡೋದು. ಸ್ವಲ್ಪ ದುಡ್ಡು ಸಂಪಾದನೆ ಜಾಸ್ತಿ ಆಗತ್ತೆ, ಅಧಿಕಾರ ಬರುತ್ತೆ, ಸಂಪತ್ತು ಬರುತ್ತೆ ಅಂದರೆ ಮೊದಲು ಬಿಡೋದೇ ದೇವರನ್ನ. ಅಲ್ಲ, ಹೆತ್ತ ತಾಯಿ ಎನ್ನುವ, ಸಾಕು ತಾಯಿ ಎನ್ನುವ ಯಶೋದೆಗೆ ಬಿಡಲ್ಲ ಭಗವಂತ ಅಂದಮೇಲೆ ನಿಮ್ಮನ್ನು ಬಿಡ್ತಾನ? ಈ ಕೆಲವರು ಹೇಳ್ತಾರೆ ನೋಡಿ, ಹೆತ್ತಮ್ಮನ ಬಿಡದೆ ಇದ್ದವಳು ಅತ್ತೆನ ಬಿಟ್ಟಾಳೆ ಅಂತ. ಹೆತ್ತಮ್ಮನ್ನೇ ಗೋಳೆ ಕೊತ್ತಿದ್ಲಂತ, ಅದಕ್ಕೆ ಮದುವೆ ಮಾಡೋಣ ಅಂತ ಮಾಡಿದ್ರೆ ಅತ್ತೆ ಮನೇಲಿ ಗೋಳೆ ಕೊಡದೆ ಇರ್ತಾಳ. ಕೃಷ್ಣ ಪರಮಾತ್ಮ ಹೆತ್ತಮ್ಮನಿಗೆ ಶಿಕ್ಷೆ ಕೊಡಲಿಕ್ಕೆ ರೆಡಿ ಇರುವಾಗ ನಮ್ಮನ್ನೆಲ್ಲ ಬಿಡ್ತಾನ? ಇದರಿಂದ ಕಥೆ ಇಷ್ಟೇ, ಬೇಕಾದಷ್ಟು ಸಂಪತ್ತು ಬರೋದಿರಲಿ,
ನಿಮಗೊಂದು ಕೋಟಿ ರೂಪಾಯಿ ಬರುತ್ತೆ ಅಂತಾದರೂ ದೇವರ ಪೂಜೆ ದೇವರು ಪಾಠ ಪ್ರವಚನ ಬಿಟ್ಟು ಹೋಗಬಾರ್ದು, ಬೇಡ ಅನ್ಬೇಕಂತ. ಯಾಕಂದರೆ ದುಡ್ಡು ಶಾಶ್ವತ ಅಲ್ಲ. ಧನ ನಿಲ್ಲದಯ್ಯ ಸಾಧನ ನಿಲ್ಲುವುದಯ್ಯ. ಈ ಜೀವನದ ಒಳಗೆ ಎಷ್ಟೇ ಕಂತೆ ಸಂಪಾದನೆ ಮಾಡಿದ್ರೂ ಧನಾನಿ ಭೂಮೌ, ಈ ಭೂಮಿಲೇ ಬಿಟ್ಟು ಹೋಗ್ಬೇಕು. ನೀವು ಹೋಗುವಾಗ ಯಾವ ಕರೆನ್ಸಿ, ಯಾವ ಬಗೆಯ ಕರೆನ್ಸಿಯನ್ನು ಯಾವ ಲೋಕಕ್ಕೂ ತೆಗೆದುಕೊಂಡು ಹೋಗಲಿಕ್ಕೆ ಬರೋಲ್ಲ. ಹಾಗಾದ್ರೆ ಯಾವುದು ನಿಲ್ಲತ್ತೆ? ಸಾಧನ ನಿಲ್ಲುವುದಯ್ಯ. ನೀವು ಧನಕ್ಕೆ ಮುಖ ಮಾಡಬೇಡಿ, ಸಾಧನದ ಕಡೆ ಮುಖ ಮಾಡಿ. ನೀವು ದೇವರಿಗೆ ಏನು ಮಾಡ್ತೀರಿ? ಪಾಠ ಪ್ರವಚನ, ಅಧ್ಯಾಪನ, ಅಧ್ಯಯನ, ಸ್ನಾನ, ಸಂಧ್ಯಾವಂದನೆ, ವಿಹಿತ ಕರ್ಮಾನುಷ್ಠಾನ ಇದೆಯಲ್ಲ, ಇದು ಮಾತ್ರ ಸಂಸ್ಕಾರ ರೂಪವಾಗಿ, ಸಾಧನ ರೂಪವಾಗಿ ಜನ್ಮ ಜನ್ಮಕ್ಕೆ ನಿಮ್ಮ ಹಿಂದೆ ಬರುತ್ತೆ ವಿನಃ ನೀವು ಸಂಪಾದನೆ ಮಾಡಿದಿರಿ ಅದು ನಮ್ಮ ಹಿಂದೆ ಬರೋದಿಲ್ಲ. ಅದನ್ನು ತೋರಿಸ್ಲಿಕ್ಕೆ ಭಗವಂತ ಏನು ಮಾಡ್ತಾ ಇದ್ದಾನೆ? ನನ್ನನ್ನು ಬಿಟ್ಟು ಹೋಗಿದ್ದೀಯಾ, ನನ್ನನ್ನು ಬಿಟ್ಟು ಅನ್ಯವಾದ ಕಡೆ ಮನಸ್ಸು ಯಾರು ಮಾಡ್ತಾರೆ ಅವರಿಗೆ ಎಂಥ ಫಲ ಆಗತ್ತೆ ತಿಳಿದುಕೋ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಅಮ್ಮನನ್ನು ನೆಪ ಮಾಡಿಕೊಂಡ ಕೃಷ್ಣ ಕೈಯಲ್ಲಿ ಕಲ್ಲು ಹಿಡಿದು, ಅದುವರೆಗೆ ಅಮ್ಮ ಎಷ್ಟೆಲ್ಲ ಹಾಲನ್ನು ಸಂಗ್ರಹ ಮಾಡಿದ್ಲು, ಎಷ್ಟೆಲ್ಲ ಮೊಸರು ಸಂಗ್ರಹ ಮಾಡಿದ್ಲು, ಒಂದೇ ಕಲ್ಲಿನ ಹೊಡೆತಕ್ಕೆ ಅಷ್ಟನ್ನು ಹಾಳು ಮಾಡಿಬಿಟ್ಟು ನಾನು. ಇದು ಕಥೆ ಇನ್ನೊಂದೇನು ಗೊತ್ತಾ? ನಮಗೆ ಹತ್ತಿರವಾದ ಕತೆ. ನಾವೆಲ್ಲ ಜೀವನದಲ್ಲಿ ಎಷ್ಟೋ ವರ್ಷಗಳ ಕಾಲ ಸಂಧ್ಯಾವನ್ನೇ ಬಿಟ್ಟುಬಿಟ್ಟಿರ್ತೀವಿ, ಸ್ನಾನ ಬಿಟ್ಟಿರ್ತೀವಿ ಅಂದರೆ ಫ್ರೆಶ್ನೆಸ್ಗೋಸ್ಕರ ಸ್ನಾನ ಮಾಡ್ತೀವಿ. ಬೆಳಗಿನ ಜಾವ ಇದು ಕಾರ್ತೀಕ ಮಾಸ ಸ್ನಾನ, ಇದು ಮಾಘ ಸ್ನಾನ, ಹೀಗೆ ದೇವರ ಪ್ರೀತ್ಯರ್ಥವಾಗಿ ಸ್ನಾನ ಮಾಡಿದ್ದಿಲ್ಲ. ಏನೋ ಆಫೀಸ್ಗೆ ಹೋಗ್ಬೇಕು ಅಂತ ಸ್ನಾನ ಮಾಡ್ದ, ಬಂದ ತಕ್ಷಣ ಪೌಡ್ರ್ ಹಾಕೊಂಡ, ಸ್ವೆಟರ್ ಹಾಕೊಂಡ, ಹೊರಟ. ಇದು ಸ್ನಾನ ಅಲ್ಲ, ಇದು ಮೈ ತೊಳ್ಕೊಂಡಿದ್ದಾಗತ್ತೆ ಅಷ್ಟೇ ವಿನ ಸ್ನಾನ ಅಂತ ಆಗಲ್ಲ. ಆ ಸ್ನಾನ ಮಾಡಬೇಕಾದ್ರೆ ತನ್ನದೇ ಆಗಿರ್ತಕ್ಕಂಥ ಒಂದು ಕ್ರಮ ಇರುತ್ತೆ. ಸ್ನಾನ ಇಲ್ಲ, ಎಷ್ಟೋ ಬಿಟ್ಬಿಟ್ಟು ಯಾಕೆ ಬಿಟ್ಟಿರ್ತೀವಿ ಅಂದರೆ ಕೇವಲ ದುಡ್ಡು ಸಂಪಾದನೆ ಅಂತ. ತುಂಬ ಜನ ಹೀಗೆ ಸಂಪಾದನೆ ಮಾಡಿರ್ತಾರೆ. ದೇವರು ಸಂಪಾದನೆ ಮಾಡಿದ ಸಂಪತ್ತನ್ನು ಕಳಿಲಿಕ್ಕೆ ತುಂಬ ಕಾಲ ಬೇಡ. ಸಂಪತ್ತು ಸಂಪಾದನೆ ಮಾಡಲಿಕ್ಕೆ ತುಂಬ ಕಾಲ ಬೇಕು. ದೇವರ ಇಚ್ಛೆಗೆ ಬಂದರೆ ಸಂಪತ್ತನ್ನು ಕಳಿಲಿಕ್ಕೆ ಒಂದು ಕ್ಷಣ ಸಾಕು. ಲಕ್ಷಾಂತರ ರೂಪಾಯಿ ನಾವಿಟ್ಟಿರ್ತೀವಿ, ಏನೋ ಒಂದಿನ ಎಲ್ಲೋ ಆಫೀಸಲ್ಲೋ ಎಲ್ಲೋ ಸುಸ್ತಾಗಿ ಬೀಳ್ತೀವಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಗಂತಾರೆ ನಿಮಗೇನೋ ಕ್ಯಾನ್ಸರ್ ಇದೆ, ಮುಗಿದೋಯ್ತು ನಮ್ಮ ಕತೆ, ಇಂದ್ರಾರಮಣ ಗೋವಿಂದ ಗೋವಿಂದ. ಎಷ್ಟು ಸಂಪಾದನೆ ಮಾಡಿದರೂ ಕ್ಯಾನ್ಸರ್ ಬಾಯಿ ಸಿಕ್ಕವನು ವಾಪಸ್ ಬರೋದು ಭಾಳ ಕಷ್ಟ. ಆಗ ನೀವು ಎಷ್ಟು ಒದ್ದಾಡಿ ಏನು ಮಾಡಿದ್ರೂ ಕೂಡ ಹಿಂದಿನ ದೇಹದ ಶಕ್ತಿಯನ್ನು ಮರಳಿ ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ದಿನ ರಕ್ತ ಹೊರತಂದು ಮಾಡುವಂತಹ ಪ್ರಸಂಗ ಏನಿದೆ ಅದೆಲ್ಲ ಮನುಷ್ಯನಿಗೆ ಜೀವನದಲ್ಲಿ ಬಂದುಬಿಟ್ರೆ ಎಷ್ಟು ದುಡ್ಡಿದ್ರೆ ಸಾಕು ವಿಚಾರ ಮಾಡಿ. ನಮಗೆ ದೇವರು ದುಡ್ಡು ಕೊಡೋದೇ ಬೇಡ. 2 ಹೊತ್ತು ಊಟ ಗೀಟ ಮಾಡಿಕೊಂಡು ಹತ್ತಿರದಲ್ಲಿರೋ ಮಠ ಛತ್ರಕ್ಕೆ ಹೋಗಿ ದೇವ್ರ ಕತೆ ಕೇಳ್ಕೊಂಡು ಬಂದು 80-90 ತನಕ ಬದುಕಿದ್ಬಿಟ್ರೆ ಸಾಕು. ಅದಕ್ಕಿಂತ ಇನ್ನೇನು ಹೆಚ್ಚು ಬೇಡ. ಕೆಲವರೇನೆಂದರೆ 60-50 ದುಡಿದು ಮುಂದೆ ಇಡೀ ಬದುಕು ಆಸ್ಪತ್ರೆ ಪಕ್ಕದಲ್ಲೇ ಮನೆ ಮಾಡಿಬಿಡ್ತಾರೆ, ಇಲ್ಲ ಡಾಕ್ಟ್ರನ್ನೇ ಪಕ್ಕದಲ್ಲಿ ತಂದಿಟ್ಕೊಂಡ್ಬಿಡ್ತಾರೆ, ಇಲ್ಲ ಮನೆಯೇ ನರ್ಸಿಂಗ್ ಹೋಮ್ ಮಾಡ್ಕೊಂಡು ಕೂತ್ಬಿಟ್ಟಿರ್ತಾರೆ. ಈ ಬದುಕು ಬೇಕಾ? ಭಗವಂತನ ನಾಮಸ್ಮರಣೆಯೊಂದಿಗೆ ಬದುಕು ಬೇಕಾ? ಇದು ಭಗವಂತ ಕೇಳ್ತಾ ಇದ್ದಾನೆ. ಅದರಿಂದ ಯಾವ ಕಾಲಕ್ಕೂ ಎಷ್ಟೇ ಸಂಪಾದನೆ ಮಾಡುವ ಪ್ರಸಂಗ ಇದ್ದರೂ ನನ್ನನ್ನು ಮರೆತು ಮಾತ್ರ ಮಾಡಬೇಡಿ, ನನ್ನ ನೆನಪಿನೊಂದಿಗೆ ಮಾಡಿ. ಎಷ್ಟು ಬರುತ್ತೆ ಬಂದದ್ದರಷ್ಟೇ ಸಾಕು. ಹಾಗಾದರೆ ನಿತ್ಯ ಬೆಳಗಾಗೆದ್ದು ಸ್ನಾನ, ಸಂಧ್ಯಾವಂದನೆ, ದೇವರ ಪೂಜೆ ಎಲ್ಲ ಮಾಡಿಕೊಂಡು 9ಕ್ಕೆ ಹೋಗಿ 5ಕ್ಕೆ ಬನ್ನಿ. ಅಷ್ಟರೊಳಗೆ ಎಷ್ಟು ಬರುತ್ತೋ ಅಷ್ಟೇ ಸಾಕನ್ನಿ. ಭಗವಂತ ಖಂಡಿತ ರಕ್ಷಣೆ ಮಾಡ್ತಾನೆ ಅಂತ ತೋರಿಸ್ಲಿಕ್ಕೋಸ್ಕರ ನನ್ನನ್ನು ಬಿಟ್ಟು ಸಂಪತ್ತನ್ನು ಉಳಿಸ್ಲಿಕ್ಕೆ ಹೋದವ್ರಿಗೆ ಏನು ಮಾಡ್ತೀನಿ ನೋಡು ಅಂತ ಭಗವಂತ ಹಾಲು ಮೊಸರು ಎಲ್ಲ ಅವರಮ್ಮ ಏನು ಸಂಪತ್ತು ಸಂಪಾದನೆ ಮಾಡಿದ್ಲು ಅದನ್ನೆಲ್ಲ ಧ್ವಂಸ ಮಾಡಿಬಿಟ್ಟ. ಅಮ್ಮ ಹಾಲು ಇಳಿಸಿ ಬಂದ್ಲು, ಸದ್ಯ ಉಕ್ ಸುರಿಲಿಲ್ಲಪ್ಪ, ಹಾಲು ಉಳಿತು ಅಂದ್ಕೊಂಡು ಬಂದ್ಲು. ಇಲ್ಲಿ ಬಂದು ನೋಡ್ತಾಳೆ ವರಾಂಡ ಹಾಲೆಲ್ಲ ಹಾಲಿನ ಮಯ, ಮೊಸರಿನ ಮಯ, ಎಲ್ಲಿ ಕಾಲಿಟ್ಟರು ಜಾರಬೇಕು, ಎಲ್ಲ ಹಾಲು ಮೊಸರು ಆಗಿಬಿಟ್ಟಿದೆ. ಅವಳಿಗನ್ನಿಸ್ತು ಇದು ಕೃಷ್ಣಂದೇ ಕೆಲಸ. ಈ ಥರ ಮಡಿಕೆ ಹೊಡೆಯೋ ಸ್ಪೆಷಲಿಸ್ಟ್ ಅಂದರೆ ಅವನೇ. ಈ ಬೇರೆಯವರೆಲ್ಲ ಕಲ್ಲಲ್ಲಿ ಮಡಿಕೆ ಹೊಡೆದ್ರೆ ತೂತಾಗತ್ತೆ ಅಷ್ಟೇ, ದೇವರು ಹೊಡೆದ್ರೆ ತೂತಾಗ್ತಿರ್ಲಿಲ್ವಂತೆ. ಅದು ಇನ್ನೆಂದೆಂದು ಯೂಸ್ ಮಾಡಲಿಕ್ಕೆ ಬರಬಾರ್ದು, ರಿಪೇರಿ ಮಾಡಲಿಕ್ಕೆ ಬರಬಾರ್ದು, ಅದು ಮತ್ತೆ ಯೂಸ್ ಆಗಬಾರ್ದು. ಅವನದೇನೆಂದರೆ ಯೂಸ್ ಆ್ಯಂಡ್ ಥ್ರೋ, ಇದು ಪ್ರಿನ್ಸಿಪಲ್ ಅವಂದೇ. ಕುಡಿಯೋದು ಒಡೆಯೋದು, ಏನಿದ್ರೂ ಆ ಗಡಿಗೆಯಲ್ಲಿ ಕುಡಿಯೋದು, ಅದನ್ನು ಒಡೆಯೋದು, ಮತ್ತೆಂದೂ ಯೂಸ್ ಮಾಡಲಿಕ್ಕೆ ಆಗಬಾರ್ದು. ಅವನು ಒಂದು ಕಲ್ಲಲ್ಲಿ ಹೊಡೆದ್ರೆ ಸರಿಯಾಗಿ ಆ ಏನು ಹಾಲು ಮೊಸರಿನ ಮಡಿಕೆ 2 ಭಾಗ ಆಗ್ತಿತ್ತಂತೆ.
ತೂತಾಗೋದಲ್ಲ, 2 ಭಾಗ. ಅದು ಒಡೆಯೋ ಕ್ರಮ ಅದು ಕೃಷ್ಣನಿಗೆ ಬಿಟ್ಟರೆ ಇನ್ಯಾರಿಗೂ ಬರಲ್ಲ. ಆಗ ಒಡೆದಿದ್ದನ್ನು ನೋಡಿಯೇ ಯಶೋದೆ ಅಂದ್ಕೊಳ್ತಾಳೆ, ಇದು ಕೃಷ್ಣಂದೇ ಕೆಲಸ. ಎಲ್ಲಿ ಹೋದ ಅವನು ನೋಡ್ತೇನೆ ಅಂತ ಹೊರಗೆ ಹೋಗಿ ನೋಡ್ತಾ ಇದ್ದಾಳೆ. ಕೈಯಲ್ಲೊಂದಷ್ಟು ಬೆಣ್ಣೆ ಹಿಡ್ಕೊಂಡ್ಬಿಟ್ಟಿದ್ದ. ಹಿಡ್ಕೊಂಡು ಏನು ಮಾಡ್ತಾ ಇದ್ದಾನೆ ಅಂದರೆ, ಹತ್ತಿರದಲ್ಲಿ ಒಂದು ಬೆಕ್ಕು ಹಿಡ್ಕೊಂಡು ಬೆಕ್ಕಿನಿಗೆ ತಿನ್ನಿಸ್ತಾ ಇದ್ದಾನೆ. ಅವಳು ನೋಡಿದ್ಲು, ಮನೇಲಿ ಹಾಲು ಮೊಸರು ಹಾಳು ಮಾಡಿದ್ದಲ್ದೆ ಬೆಣ್ಣೆ ತೊಗೊಂಡೋಗಿ ಬೆಕ್ಕಿಗೆ ತಿನ್ನಿಸ್ತಾ ಇದ್ದಾನಲ್ಲ, ಎಂಥ ಕೃಷ್ಣ ಇವನು ಅಂತ ವಿಚಾರ ಮಾಡ್ತಾ ಇದ್ದಾಳೆ. ದದೌ ಬಿಡಾಲಾಯ ಜನನ್ಯ ದೃಷ್ಟ ತದಾ ಸ್ವನೀತಂ ನವನೀತ ಜಾತಂ ಕ್ಷೀಣೋತಿ ನೂನಂ ದನಲೋಭ ಬಾಜಾಂ ಧನಾನ್ಯರಹತ್ ಸ್ವದೀಶ್ಯ ದೇವ. ಭಗವಂತ ಅಂತಾನೆ, ನೀವು ಕಳ್ಕೊಳ್ಳಿಕ್ಕೂ ನಿಮ್ಮದೇನಿಲ್ಲ, ಸಂಪಾದನೆ ಮಾಡಲಿಕ್ಕೂ ನಿಮ್ಮದೇನಿಲ್ಲ, ಬರುವಾಗ ನೀವೇನೂ ತಂದಿಲ್ಲ, ಹೋಗುವಾಗ ಏನೂ ತೊಗೊಂಡು ಹೋಗಲ್ಲ. ಹಾಗಾದರೆ ಇಲ್ಲಿ ಏನಿದೆ ಅದು ಎಲ್ಲದಕ್ಕೂ ಸ್ವಾಮಿ ನಾನು ಅಂತಾನೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು. ಯಾಕಂದರೆ ನೀವು ಬರಕ್ಕೆ ಮುಂಚೆ, ನೀವು ಈ ಭೂಲೋಕಕ್ಕೆ ಬರುವ ಮುಂಚೆ ಇವತ್ತು ನೀವೇನೇನು ನೋಡ್ತೀರಿ ಅದೆಲ್ಲ ಮೊದಲಿತ್ತು. ನೀವಿರುವಾಗಲೂ ಇರುತ್ತೆ, ನೀವು ಹೋದ ಮೇಲೂ ಇರುತ್ತೆ. ನೀವು ಯಾವುದು ನಂದು ಅಂತ ಅನ್ಕೋಬೇಡಿ, ಎಲ್ಲ ನಂದು, ಎಲ್ಲದಕ್ಕೂ ನಾನು ಸ್ವಾಮಿ, ಇದೆಲ್ಲ ನಂದೇ. ನೀವು ನಂದು ನಂದು ಅಂತೇನಾರು ಅಂದರೆ ನೀವು ಯಾವುದನ್ನು ನಿಮ್ಮದು ಅಂತ ಅಂದ್ಕೊಂಡಿರ್ತೀರಿ ಅದನ್ನು ಹೇಗೆ ಹಾಳು ಮಾಡ್ತೀನಿ ನೋಡಿ ಅಂತ ತೋರಿಸ್ಲಿಕ್ಕೆ ಇವಳು ನಂದು ನಂದು ಅಂತ ಬೆಣ್ಣೆ ಇಟ್ಟಿದ್ಲಲ್ಲ, ಅದನ್ನು ಎತ್ಕೊಂಡು ದೇವರು ನಂದು ನಂದು ಅಂತ ಬೆಕ್ಕಗಿಡ್ತಿದ್ನಂತೆ. ಅವಳು ಕೇಳಿದ್ಲು, ನೀನು ಬೇಕಾದ್ರೆ ಬೆಣ್ಣೆ ತಿನ್ನು ಕೃಷ್ಣ, ಬೆಕ್ಕಗೆ ಯಾಕೆ ಇಡ್ತೀಯ ಅಂತ. ಕೃಷ್ಣ ಅಂದ, ನೀನು ನನಗೆ ಅಂತ ಇಟ್ಟಿದ್ರೆ ನಾನು ಕೂಡ ನಿಂಗೆ ಅಂತ ಇಡ್ತಿದ್ದೆ. ನೀನು ನನಗೆ ಅಂತ ಇಟ್ಟಿಲ್ಲ, ಆದ ಕಾರಣ ನಾನು ನಿಂಗೆ ಅಂತ ಉಳಿಸಿಲ್ಲ ಅಂದ. ನನಗೆ ಅಂತ ಹಿಡದೇ ಇದ್ದರೆ ನಿಮ್ಮ ಸ್ವತ್ತನ್ನು ಅನ್ಯರ ಪಾಲು ಮಾಡ್ತೇನೆ, ನಿಮ್ಮ ಕಣ್ಣೆದುರಿಗೆ ನಿಮ್ಮ ಸಂಪತ್ತನ್ನು ಹಾಳು ಮಾಡ್ತೇನೆ. ಸುಮ್ಮನೆ ನೋಡಿ, ನಾವು ತುಂಬ ಪ್ರೀತಿ ವಿಶ್ವಾಸದಿಂದ ಒಂದು ಮನೆ ಕಟ್ಟಿರ್ತೀವಿ. ವಯಸ್ಸಾಗ್ತಾ ಆಗ್ತಾ ನಮ್ಮ ಮಕ್ಕಳು ನಮ್ಮ ಎದುರಿಗೆ ಬುಲ್ಡೋಜರ್ ಕರೆಸಿ ಹೊಡೆಸಾಕ್ತಾರೆ. ಇದೆಲ್ಲ ಓಲ್ಡ್ ಸ್ಟೈಲು, ನಮ್ಗೆ ಹಿಡಿಸಲ್ಲ. ಇವಾಗೆಲ್ಲ ಓಪನ್ ಕಿಚನ್ ಅಂತ ಹೇಳಿ ಎಲ್ಲನೂ ಓಪನ್, ಅದಕ್ಕೆ ಸರ್ಜರಿನೂ ಓಪನ್ ಹಾರ್ಟ್ ಸರ್ಜರಿ. ಓಪನ್ದೆ ತಿಂದು ತಿಂದು ಹಾರ್ಟನ್ನು ಓಪನ್ನೇ ಮಾಡೋದು ಈಗೆಲ್ಲ ಅಲ್ವಾ. ನೀವು ಏನೇನು ಮಾಡಿದಿರಿ ಹಿಂದಿನ ಕಾಲದಲ್ಲಿ, ಅವರು ಒರಳು ಕಲ್ಲು ಅದೆಲ್ಲ ಅದು ಎಲ್ಲ ಇಟ್ಕೊಂಡಿದ್ರು, ಬೀಸೆ ಕಲ್ಲು. ಈಗ ನಮ್ಮ ಕಾಲಕ್ಕೆ ಅವೆಲ್ಲ ಮದುವೆ ಮನೆಗೆ ಮಾತ್ರ ಸೀಮಿತ ಮಾಡಿದ್ವಿ. ಯಾರ ಮನೇಲೂ ಒರಳು ಅವೆಲ್ಲ ಇಟ್ಕೊಳ್ಳೋದೇ ಇಲ್ಲ. ಈಗ ಮನೆ ಕಟ್ಟೋರು ಕೂಡ ಒರಳು ಕಲ್ಲು ಸುಮ್ಮನೆ ಇರಬೇಕು ಅಂತ ಕಟ್ಟಿರ್ತಾರೆ. ಅದ್ರಲ್ಲಿ ಎಂದೂ ಚಟ್ನಿ ರುಬ್ಬೋದಾಗಲಿ ಹಿಟ್ಟು ರುಬ್ಬೋದಾಗಲಿ ಸಂಪ್ರದಾಯ ಇಲ್ಲ. ಅದೆಲ್ಲ ಹಳೆಯ ಕಾಲಕ್ಕಾಯ್ತು. ಇವತ್ತು ನಾವೇನು ಹೊಸದು ಅಂತ ಮಿಕ್ಸಿ ತಂದಿದ್ದೀವಿ. ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಅದು ಹಳೇದು, ಔಟ್ಡೇಟೆಡ್, ಅದನ್ನು ಎಲ್ಲಿ ತಿಪ್ಪೆಗೆಸಿತಾರೋ ಗೊತ್ತಿಲ್ಲ. ಆ ಕಾಲಕ್ಕಿಂತ ಇವಾಗೆಲ್ಲ ರೆಡಿ ಹಿಟ್ಟುಗಳೇ ಬಂದುಬಿಡುತ್ತೆ. ಇನ್ನೂ ಸ್ವಲ್ಪ ಮುಂದೋದರೆ ರೆಡಿ ಮನೆಗೆ ಡಿಲಿವರಿ, ಹೋಮ್ ಡಿಲಿವರಿ ದೋಸೆ. ಏಕಾದಶಿ ದಿನ ನಿಮಗೆ ದೋಸೆ ಹೋಮ್ ಡಿಲಿವರಿ, ಆಚಾರ್ಯ ಬ್ರಾಂಡ್ ಅಂತ ಬಂದೇ ಬಂತು. ಅವಾಗ ಏನು ಮಾಡ್ತೀರಿ, ಈಗೆಲ್ಲ ಹೋಟೆಲ್ ನೈವೇದ್ಯ ಹೀಗೆಲ್ಲ ಬರುತ್ತಲ್ಲ, ಹಾಗೆಲ್ಲ ಬಂದುಬಿಡುತ್ತೆ. ಅದಕ್ಕೆ ಏನೇನೋ ವ್ಯಾಖ್ಯಾನಗಳು. ಆಚಾರ್ಯ ಮಡಿಲೇ ಮಾಡ್ತಾರಂತೆ, ಮಡಿಲೇ ಸರ್ವೀಸು, ಮಡಿಲೇ ಹೋಮ್ ಡಿಲಿವರಿ, ಧಾವಳಿ ಉಟ್ಕೊಂಡೇ ಬರ್ತಾರೆ. ಹೀಗೆಲ್ಲ ಅಂದರೆ ಏನು ಮಾಡ್ತೀರಿ ಅಲ್ವಾ. ನಿಮ್ಮ ಕಾಲದ್ದೆಲ್ಲ ಹಳೇದು, ನಮ್ಮದು ಹೊಸದು. ದೇವ್ರು ಯಾಕೆ ಹೀಗೆ ಮಾಡ್ತಾನೆ? ನೀವು ಯಾವ ವಸ್ತುವಿನ ಮೇಲೆ ಪ್ರೀತಿಯಿಂದ ತಂದ್ರಿ, ನಿಮ್ಮ ಕಣ್ಣೆದುರಿಗೆ ಆ ವಸ್ತುವನ್ನು ನಿಮ್ಮಿಂದ ದೂರ ಮಾಡ್ತೇನೆ. ಇದು ಭಗವಂತನ ಒಂದು ಇಚ್ಛೆ. ಅದಕ್ಕೆ ದೇವರೊಬ್ಬನೇ ನಮಗೆ ಪ್ರೀತಿಯ ವಸ್ತು ಆಗಬೇಕು, ಇನ್ಯಾವುದು ಪ್ರೀತಿಯ ವಸ್ತು ಆಗಬಾರ್ದು. ಯಾಕಂದರೆ ದೇವರನ್ನು ನಮ್ಮಿಂದ ಯಾರಿಗೂ ಬೇರೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ದೇವರನ್ನು ಪ್ರೀತಿ ಮಾಡಿ ಭಗವಂತನನ್ನು ಬಿಟ್ಟು ಉಳಿದ ವಸ್ತುಗಳಲ್ಲಿ ಪ್ರೀತಿ ಮಾಡಿದರೆ ಅದು ನಿಮ್ಮಿಂದ ಹೇಗೆ ದೂರ ಮಾಡ್ತೇನೆ ನೋಡಿ ಅಂತ ತೋರಿಸ್ಲಿಕ್ಕೆ ಇವಳು ಕೃಷ್ಣನಿಗಿಂತಲೂ ಹೆಚ್ಚಾಗಿ ಪ್ರೀತಿಯನ್ನು ಹಾಲು ಮೊಸರು ಬೆಣ್ಣೆಲ್ಲಿ ಮಾಡಿದ್ಲು. ಹಾಲನ್ನು ಉಳಿಸ್ಲಿಕ್ಕೆ ಹೋದ್ಲು, ಬೆಣ್ಣೆಯನ್ನು ಶೇಖರಿಸಿಟ್ಲು. ಕೃಷ್ಣ ಅಂದ, ನನ್ನನ್ನು ಬಿಟ್ಟು ಸಂಗ್ರಹ ಮಾಡಿದ ಸಂಪತ್ತನ್ನು ಅನ್ಯರ ಪಾಲು ಮಾಡ್ತೇನೆ ತೋರಿಸ್ಲಿಕ್ಕೋಸ್ಕರವಾಗಿ ಆ ಬೆಕ್ಕಿಗೆ ಆ ಬೆಣ್ಣೆಯನ್ನು ತಿನ್ನಿಸ್ತಾ ಇದ್ದಾನಂತೆ. ಈಗ ಒಂದು 50-60 ವರ್ಷದ ಹಿಂದಿನ ಕಾಲವನ್ನು ನಾವು ನೆನಪು ಮಾಡಿಕೊಂಡ್ರೆ, ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ತಂದೆ ಇವ್ರ ಕಾಲಕ್ಕೆಲ್ಲ ಅವ್ರಿಗೆ ಹೆಚ್ಚು ಹೊರಗಿನ ಸಂಪಾದನೆ ಏನಿರಲಿಲ್ಲ. ಮನೇಲಿ ದೇವ್ರ ಪೂಜೆ ಅವ್ರ ಪಾಡು ಮಾಡ್ಕೊಂಡು ಇಷ್ಟೆಲ್ಲ ಇರ್ತಿದ್ರು. ಅದ್ರ ಬೇಕಾದಷ್ಟು ಭೂಮಿ ಕಾಣಿ ಎಲ್ಲ ಇರ್ತಿತ್ತು. ಎಷ್ಟು ಸುಭಿಕ್ಷವಾಗಿ ಅವರು ಬದುಕನ್ನು ನಡೆಸಿದ್ರು. ದೇವರನ್ನು ಹೆಚ್ಚು ನಂಬಿದ್ರು. ಅವ್ರ ಮನೆಯಲ್ಲಿ 2 ಇಟ್ಕೊಂಡಿದ್ರು, ಒಂದು ದೇವರು, ಇನ್ನೊಂದು ಧರ್ಮ. ಅದಕ್ಕೆ ದೇವರು ಅವ್ರ ಮನೇಲಿದ್ದು ಬೇಕಾದಾಗ ಅವ್ರನ್ನೂ ನೋಡಿಕೊಂಡ. ನಾವು 2 ಹೊರಗೆ ಹಾಕ್ಬಿಟ್ಟಿದ್ದೀವಿ.
ಒಂದು ದೇವರನ್ನ ಹೊರಗೆ ಹಾಕಿದ್ದೀವಿ, ಇನ್ನೊಂದು ಧರ್ಮವನ್ನು ಹೊರಗೆ ಹಾಕಿದ್ದೀವಿ. ಅದಕ್ಕೆ ದೇವರು ನಮ್ಮನ್ನು ಹೊರಗೆ ಹಾಕಿಬಿಟ್ಟಿದ್ದಾನೆ. ಯಾವಾಗಲೂ ಹೊರಗೆ ಇರ್ತೀವಿ, ಮನೆಗೆ ಬರೋದೇ ಇಲ್ಲ. ಬೆಳಗ್ಗೆ 6ಕ್ಕೆ ಹೋಗ್ತೀವಿ, ರಾತ್ರಿ 10ಕ್ಕೆ ಬರ್ತೀವಿ. ಇದು ಯಾಕೆ ಹೊರಗೆ ಹಾಕದ ದೇವರು ಅಂದರೆ ದೇವರನ್ನು ನಾವು ಹೊರಗೆ ಹಾಕಿದ್ವಿ, ಅದರಿಂದ ದೇವರು ನಮ್ಮನ್ನು ಹೊರಗೆ ಹಾಕ್ತಾನೆ. ಭಗವಂತ ಬೆಕ್ಕಿಗೆಲ್ಲ ತಿನ್ನಿಸ್ತಾ ಇದ್ದಾನೆ. ಇಷ್ಟೆಲ್ಲ ಆದಮೇಲೆ ಅವಳು ನೋಡಿದ್ಲು, ಈ ಕೃಷ್ಣನ್ನ ಬಿಡಬಾರ್ದು. ಅವಳಿಗೆ ಇದು ದೇವರು ಮಾಡ್ತಿರೋದು ಇಷ್ಟೆಲ್ಲ ಅವಳಿಗೆ ಅರ್ಥ ಆಗಲಿಲ್ಲ. ಅವಳಿಗೆ ಇದು ವಾದಿರಾಜರಿಗೆ ಅರ್ಥ ಆಗುವಷ್ಟು ಅವಳಿಗೆ ಅರ್ಥ ಆಗೋಲ್ಲ. ವಾದಿರಾಜರು ಮಹಾಜ್ಞಾನಿಗಳು, ಅವ್ರಿಗೆ ಅರ್ಥ ಆಗೋದು, ಅವಳಿಗೇನು ಅರ್ಥ ಆಗಬೇಕು. ಅವಳಿಗೇನು ಅನ್ನಿಸ್ತು, ಈ ಕೃಷ್ಣ ಚೇಷ್ಟೆ ಜಾಸ್ತಿ. ಊರವರೆಲ್ಲ ಬಂದು ಕಂಪ್ಲೇಂಟ್ ಹೇಳಿದ್ರು, ನನಗೆ ಹೌದು ಅನ್ನಿಸ್ಲಿಲ್ಲ, ಆದರೆ ಈಗ ನಿಜವಾಗಿಯೂ ಅನಿಸತ್ತೆ ಅಂತ. ಆದ್ದರಿಂದ ಈ ಕೃಷ್ಣಂಗೆ ಸರಿಯಾಗಿ ಬುದ್ಧಿ ಹೇಳಬೇಕು. ತಾಯಿ ಶಿಕ್ಷೆ ಮಾಡದೇ ಇದ್ದರೆ ಇನ್ಯಾರು ಮಾಡ್ತಾರೆ? ನಾನು ಮಗನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳಬೇಕು ಅಂಥೇಳಿ ಒಳಗೆ ಹೋದ್ಲು. ಸರಿ, ಒಂದು ಸಣ್ಣ ಕೋಲು ಎಲ್ಲೋ ಇತ್ತು, ಕೈಗೆ ತೊಗೊಂಡ್ಲು. ಕೃಷ್ಣನ ಇವತ್ತು ಬಿಡೋಲ್ಲ ಅಂಥೇಳಿ ಹೊರಗೆ ಬಂದು ನೋಡ್ತಾಳೆ, ಬೆಕ್ಕು ಇಲ್ಲ, ಕೃಷ್ಣನೂ ಇಲ್ಲ. ಅಲ್ಲ, ಪೂಜೆ ಮಾಡ್ತೀನಿ ಅಂದವ್ರಿಗೆ ಸಿಗದೇ ಇರೋ ಕೃಷ್ಣ ಕೈಯಲ್ಲಿ ಕೋಲು ತೊಗೊಂಡು, ನೀವು ಮಗುಗೆ ಬಾ ಇವತ್ತು ನಿಂಗೆ ಪೂಜೆ ಇದೆ. ಯಾವ ಮಗು ಬರತ್ರಿ? ಕೈಯಲ್ಲಿ 5 ಸ್ಟಾರ್ ಹಿಡ್ಕೊಂಡು ಕರೆದ್ರೇ ಬರೋದು ಕಟ್ಟ. ಈಗ 5 ಸ್ಟಾರ್ ಎಲ್ಲ ಔಟ್ಡೇಟೆಡ್ಡು, 10 ಸ್ಟಾರು 20 ಸ್ಟಾರ್ ಇದ್ರೆ ತೊಗೊಂಡು ಬಾ ಅನ್ನೋ ಮಕ್ಕಳು. ಅಂಥದ್ರಲ್ಲಿ ಇವತ್ತು ನೀವು ಜಗತ್ತಲ್ಲಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ತಾಯಿ ಕೈಯಲ್ಲಿ ಕೋಲು ಹಿಡಿದು ಒಂದು ಮಗುವನ್ನು ವಶ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಅವಳು ಯಶೋದೆ ಅದು ಎಲ್ಲಿ ಸಿಕ್ತೋ ಒಂದು ಕೋಲು ತೊಗೊಂಡಿದ್ದಾಳೆ. ಕೃಷ್ಣ ಅಂತ ಹೊರಗೆ ಬಂದ್ಲು, ಕೃಷ್ಣ ಇಲ್ಲೇ ಇಲ್ಲ. ಆಶ್ಚರ್ಯ ಆಯಿತು, ಎಲ್ಲಿ ಹೋದ ಈ ಕೃಷ್ಣ? ಆಗ ವಿಚಾರ ಮಾಡ್ತಾ ಇದ್ದಾಳೆ, ಎಲ್ಲಿ ಹೋಗಿರ್ಬೋದು ಈ ಕೃಷ್ಣ? ವಾದಿರಾಜರು ತುಂಬ ಪ್ರಮೇಯ, ಪ್ರತಿ ಶ್ಲೋಕದ ಒಳಗೆ ತುಂಬ ಅದ್ಭುತವಾದ ಪ್ರಮೇಯ ಹೇಳ್ತಾರೆ. ವಿಚಾರ ಪರಾರ್ಪಿತ ಮಾನಸಾತೋ ವಿಮರ್ಶ ಲಭ್ಯಂ ತಮವೇಕ್ಷ್ಯ ಮಾತಾ ಅನೂರಜಂತ್ಯ ಸ್ಪೃಶದಮ್ಯಗಮ್ಯಂ ಪರಾನು ಯಾತ್ರಾರ್ಜಿತ ಪುಣ್ಯ ಪಾತ್ರೀ. ವಿಚಾರ ಭಾರಾರ್ಪಿತ ಮಾನಸಾಥೋ, ವಿಚಾರ ಭಾರದಿಂದ ಅರ್ಪಿತವಾದ ಮನಸ್ಸುಳ್ಳವರಿಗೆ ಮಾತ್ರ ಕಾಣುವವ ಭಗವಂತ. ದೇವರನ್ನು ಕಾಣಬೇಕಾದ್ರೆ ವಿಚಾರ ಮಾಡಬೇಕು. ವಿಚಾರ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಅವಳು ವಿಚಾರ ಮಾಡ್ತಾ ಇದ್ದಾಳೆ, ಎಲ್ಲಿ ಹೋದ ಇವನು? ನಾವು ಜೀವನದಲ್ಲಿ ದೇವರು ಸಿಗಬೇಕಾದ್ರೆ ದೇವರ ಬಗ್ಗೆ ವಿಚಾರ ಮಾಡಬೇಕು. ದೇವರ ಬಗ್ಗೆ ವಿಚಾರಿಸೋರು, ಎನ್ಕ್ವೈರಿ ಮಾಡೋರು ಇಲ್ಲೇ ಇಲ್ಲ. ಎಲ್ಲ ಆಫೀಸಲ್ಲೂ ಎನ್ಕ್ವೈರಿ ಅಂತಿರುತ್ತೆ. ಅಲ್ಲಿ ಹೋಗಿ ನೀವು ಕೇಳಿದಿರಾ, ವೈಕುಂಠ ಅಂದ್ರೆ ಎಲ್ಲಿ ಹೋಗ್ಬೇಕು ಸರ್? ದೇವರಂದ್ರೆ ಯಾರು? ಶಂಕುಚಕ್ರ ಹಿಡ್ಕೊಂಡಿರೋನು ಯಾರು? ನೀಲಮೇಘ ಶ್ಯಾಮ ಅಂತಾರೆ. ನೀವೇ ಯಾರಾದರೂ ಎನ್ಕ್ವೈರಿ ಮಾಡಿದ್ದು ಕೇಳಿದ್ದೀರಾ? ಜೀವನದಲ್ಲಿ ಎಲ್ಲವನ್ನೂ ಹುಡುಕ್ತೀವಿ, ದೇವರನ್ನು ಹುಡುಕುವವರು ಮಾತ್ರ ಇಲ್ಲ. ಜೀವನದಲ್ಲಿ ಅಂದ್ಕೊಳ್ಬೇಕಂತೆ, 60 ವಯಸ್ಸಾಯ್ತಲ್ಲಪ್ಪ, ದೇವ್ರ ಬಗ್ಗೆ ನನಗೇನು ಗೊತ್ತಿಲ್ವೇ? 70 ಆಯ್ತಲ್ಲಪ್ಪ, ನಾನು ದೇವ್ರ ಬಗ್ಗೆ ಏನು ತಿಳ್ಕೊಳ್ಳೇ ಇಲ್ವೇ? ಸ್ವಲ್ಪ ಸ್ವಲ್ಪ ವಿಚಾರ ಮಾಡಿ. ವಿಚಾರದಿಂದ ನಿಮ್ಮ ತಲೆ ಭಾರ ಆಗಬೇಕಂತ, ವಿಚಾರ ತುಂಬಿರಬೇಕಂತ. ಶ್ರುತಿಜಾನಂದ ಬರೇಣ ಸದ್ಗುಣಾನಾಂ, ವೇದದಲ್ಲಿ ವೇದಾಂತದಲ್ಲಿ ನಿರ್ಣೀತವಾದ ಭಗವಂತನ ಗುಣವನ್ನು ಶ್ರವಣ ಮಾಡಿ 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 ಕಿವಿಯಲ್ಲಿ ಕೇಳಿ 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 ತಲೆ ತುಂಬ್ಕೋಬೇಕಂತ. ನಮ್ಮ ತಲೆ ತುಂಬಿರುತ್ತೆ, ದೇವ್ರ ಕಥೆಯಿಂದ ತುಂಬಿರಲ್ಲ. ಅವ್ರಿವ್ರ ಕತೆ ಕೇಳಿ ಕೇಳಿ ತುಂಬೋಗ್ಬಿಟ್ಟಿರುತ್ತೆ. ಒಂದು ಮಣ ಫೋನ್ ನಂಬರ್ ನಮ್ಮ ತಲೆಯಲ್ಲಿ ಇರುತ್ತೆ. ಎಲ್ಲ ಸಾವಿರ ನಂಬರ್ಗಳು ನಮ್ಮ ತಲೆ ಒಳಗಿರುತ್ತೆ. ವಿಷ್ಣು ಸಹಸ್ರನಾಮ ಮಾತ್ರ ತಲೆ ಒಳಗಿರೋದೇ ಇಲ್ಲ. ಕೆಲವರು ವಿಷ್ಣು ಸಹಸ್ರನಾಮ ಹೇಳ್ತಾರೆ, ಮುಗಿಯೋದೇ ಇಲ್ಲ. ಹಳೆ ಟೇಪ್ ರೆಕಾರ್ಡರ್ ಇದ್ದಾಗೆ ಹೇಳಿದ್ದನ್ನೇ ಹೇಳ್ತಿರ್ತಾರೆ. ಯಾಕಂದ್ರೆ ಆ ಕಂಟಿನ್ಯೂಟಿ ನೆನಪೇ ಇರಲ್ಲ, ಮರ್ತೇ ಹೋಗಿಬಿಡುತ್ತೆ. ಬೆಳಗ್ಗೆ ಶುರು ಮಾಡ್ತಾರೆ, ರಾತ್ರಿ ಆದರೂ ಮುಗಿಯಲ್ಲ. ಈ ವಿಷ್ಣು ಸಹಸ್ರನಾಮನೇ ಹಾಗೇನೋ. ನಮಗೇನಂದರೆ ನಮ್ಮ ತಲೆ ಒಳಗೆ ಬೇರೆದೆಲ್ಲ ಚೆನ್ನಾಗಿ ತುಂಬಿಕೊಂಡಿದೆ. ದೇವ್ರ ಕತೆ ಅಂದರೆ ಒಳಗೇನೆ ಹೋಗಲ್ಲ. ದೇವ್ರ ಕಥೆಯಿಂದ ಕೇಳಿ ಭಾರ ಆಗಲ್ಲ. ನಮ್ಗೆ ದೇವ್ರ ಕತೆ ಬೋರ್ ಆಗುತ್ತೆ. ಬೋರ್ ಆಗಬಾರ್ದು, ಭಾರ ಆಗಬಾರ್ದು. ಭಾರ ಆದರೆ ತಲೆ ಬಗ್ಬೇಕಂತೆ, ಭಾರದಿಂದ ಬಗ್ಬೇಕಂತೆ. ನೋಡಿ, ಈ ಬಾಳೆ ಗೊನೆ ಒಳಗೆ ಬಾಳೆ ಹಣ್ಣು ಬಂದಾಗ ಗೊನೆ ಹೀಗೆ ಬಗ್ಗತ್ತೆ. ಹಿಂದಿನ ಕಾಲದವರು ಯಾವಾಗಲೂ ತಲೆ ಬಗ್ಸಿರೋರು. ಯಾಕೆ ಗೊತ್ತಾ? ಅವ್ರ ತಲೆಯಲ್ಲಿ ತುಂಬ ದೇವರ ವಿಚಾರ ಇರ್ತಿತ್ತು. ಅದಕ್ಕೆ ಯಾರನ್ನಾರು ದೊಡ್ಡವ್ರನ್ನ ಕಂಡ್ರೆ ತಲೆ ಬಗ್ಸ್ಬಿಡೋರು. ಅವರು ಬಗ್ಗಿ ಬಾಗುವ ಜೀವನವನ್ನು ರೂಢಿ ಮಾಡ್ಕೊಂಡಿದ್ರು.
ನಮಗಿವತ್ತು ಬಗ್ಗೋದು ಇಲ್ಲ, ಬಾಗೋದು ಇಲ್ಲ, ಯಾರಿಗೂ ಬಗ್ಗಲ್ಲ ಅಂತ. ಕಡೆಗೆ ಸ್ಪೈನಲ್ ಕಾರ್ಡ್ ಗೋವಿಂದ ಆಗ್ಬಿಟ್ರೆ ಪೂರ ಲೈಫೇ ಬಗ್ಗಿರಬೇಕು. ದೇವರ ಕಥೆ ಕೇಳಿ ತಲೆಯನ್ನು ಬಗ್ಗಿಸ್ಬೇಕಂತ. ಶ್ರುತಿಜಾನಂದ ಬರೇಣ ಸದ್ಗುಣಾನಾಂ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ. ದೇವರ ಕಥೆಯನ್ನು ಕೇಳಿ 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 ತಲೆ ತುಂಬಿ ಅಂದ್ಕೊಳ್ಬೇಕಂತ, ಇಂಥವನು ಭಗವಂತನ ಇಷ್ಟು ಉಪಕಾರ ಮಾಡಿದ್ದಾನ, ಹಾಗಾದರೆ ನನ್ನ ಮನಸ್ಸನ್ನು ಆ ಭಗವಂತನ ಪಾದ ಕಮಲಗಳಿಗೆ ಅರ್ಪಣೆ ಮಾಡ್ತೇನೆ. ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಈಶ ಪದೇ. ಯಾರು ವಿಚಾರ ಭಾರದಿಂದ ಅರ್ಪಿತವಾಗಿ ಭಗವಂತನ ಪಾದಕ್ಕೆ ಅರ್ಪಿತವಾದ ಮನಸ್ಸುಳ್ಳವರೋ ಅವರಿಗೆ ಮಾತ್ರ ಭಗವಂತ ಸಿಗ್ತಾನೆ. ನೀವು ವಿಚಾರ ಮಾಡಿಲ್ಲ, ನಿಮ್ಮ ತಲೆ ವಿಚಾರದ ಭಾರದಿಂದ ಇಲ್ಲ, ದೇವರಿಗೆ ನಿಮ್ಮ ಮನಸ್ಸು ಅರ್ಪಿತ ಆಗಲಿಲ್ಲ ಅಂದರೆ ದೇವರು ನಿಮಗೆ ಸಿಗೋಲ್ಲ. ಯಶೋದೆಗೆ ಕೃಷ್ಣ ಸಿಕ್ಕ, ಯಶೋದೆ ಕೃಷ್ಣನ್ನ ನೋಡಿದ್ಲು, ಸಿಕ್ಕ ಕೃಷ್ಣ. ಯಾಕೆ ಸಿಕ್ಕ? ಅವಳು ವಿಚಾರ ಮಾಡಿ ಭಾರವಾದ ಮನಸ್ಸನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ಲು. ಏನಂತಂದ್ಲು? ಅವಳು ನೋಡಿದ್ಲು ನೋಡಿದ್ಲು ನೋಡಿದ್ಲು, ಎಲ್ಲೂ ಸಿಗಲೇ ಇಲ್ಲ. ಅವಳಿಗನ್ನಿಸ್ತಂತೆ, ಇವನು ನನ್ನ ಮಗ ಆಗಿದ್ದರೆ ನಂಗೆ ಸಿಕ್ಬಿಡ್ಬೇಕು ಅನ್ನಿಸ್ದ ತಕ್ಷಣ ಅವಳ ತಲೆಯಲ್ಲಿ ಅನ್ನಿಸ್ತಂತೆ, ಅಯ್ಯಯ್ಯೋ ಇವನು ನನ್ನ ಮಗ ಅಲ್ಲ, ಇವನು ಹಿಡಿಯೋಕ್ಕೆ ಸಾಧ್ಯ ಇದೆಯಾ? ಇವನು ಮೈ ಮಾತು ಮನಸ್ಸಿಗೆ ನಿಲುಕದವ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಮನವಚನ ಕತಿ ದೂರ ನೆನೆಬವರ ಅನುಸರಿಸಿ ತಿರುಗುವ ಜನ್ನವೀ ಜನಕ. ಇವನು ನಮ್ಮ ಮನಸ್ಸಿಗೆ ಮಾತಿಗೆ ಮೈಗೆ ಸಿಗೋನಲ್ಲ, ಇವನು ಹಿಡಿಯೋಕ್ಕೆ ಹೋಗ್ತಾ ಇದ್ದೀನಲ್ಲ, ನಂದಿ ಅಂತ ದುರ್ಬುದ್ಧಿ, ಅವನೇನು ನಾನಾಡಿಸೋ ಮಗನ ಅವನು. ಸುತೋ ನಮೇಯಂ ಹರಿರೇವ ಸಾಕ್ಷಾತ್, ಇವನು ನನ್ನ ಮಗ ಅಲ್ಲ, ಸಾಕ್ಷಾತ್ ಭಗವಂತ ಅಂತ ತಲೆ ಮೇಲೆ ಕೈ ಇಟ್ಕೊಂಡ್ಲನ್ನಂತೆ. ಸ್ವಾಮಿ ನನ್ನ ಮನಸ್ಸು ನಿನ್ನ ಪಾದಕ್ಕೆ ಅರ್ಪಣೆ ಮಾಡಿದ್ದೇನೆ ಅಂತ ತಕ್ಷಣ ಎದುರಿಗೆ ಕಂಡುಬಿಟ್ಟ ಕೃಷ್ಣ. ವಿಚಾರ ಬರಾರ್ಪಿತ ಮನಸಾತೋ ವಿಮರ್ಶ ಲಭ್ಯಂ ತಮವೇಕ್ಷ್ಯ ಮಾತಾ. ವಿಮರ್ಶೆ ಮಾಡಬೇಕು, ಶಾಸ್ತ್ರವಾಕ್ಯಗಳನ್ನು ಚೆನ್ನಾಗಿ ವಿಮರ್ಶೆ ಮಾಡಿದವರಿಗೆ ಮಾತ್ರ ಭಗವಂತ ಸಿಗ್ತಾನೆ. ವ್ಯಾಸರಾಜರು, ವಾದಿರಾಜರು, ಶ್ರೀಪಾದರಾಜ, ರಘೋತ್ತಮ ಮಹಾಸ್ವಾಮಿಗಳೇ ಮೊದಲಾದವರು ಶಾಸ್ತ್ರಾರ್ಥವನ್ನು ವಿಚಾರ ಮಾಡಿ ಭಗವಂತನ ದರ್ಶನ ಮಾಡಿದ್ದಾರೆ. ಒಂದೊಂದು ಸಣ್ಣ ವಾಕ್ಯ ಇಟ್ಕೊಂಡು ಎಷ್ಟು ವಿಚಾರ ಮಾಡ್ತಾರೆ. ಒಂದೇ ಒಂದು ವಾಕ್ಯ ಇಟ್ಕೊಂಡು ಪುಟಗಟ್ಟಲೆ ಬರೆದಿದ್ದಾರೆ ಅವರು. ಎಷ್ಟು ವಿಚಾರ, ಇಡೀ ಜೀವನವನ್ನೇ 92 ವರ್ಷಗಳ ಕಾಲ ವ್ಯಾಸರಾಜರು ಭೂಮಿ ಮೇಲೆ ಕಣ್ಣಕ್ಕೆ ಕಾಣುವ ಹಾಗಿದ್ದವರು. ಇಡೀ 92 ವರ್ಷ ಅವರಿಗೆ 8ಕ್ಕೆ ಆಶ್ರಮ, 5ಕ್ಕೆ ಮುಂಜಿ, ಅಲ್ಲಿಂದ ಆರಂಭ ಮಾಡಿಕೊಂಡು ಅಧ್ಯಯನ ಅಧ್ಯಾಪನ 92 ವರ್ಷದ ತನಕ ಮಾಡಿದ್ದಾರೆ ಅಂದರೆ ಇನ್ನು ಎಷ್ಟು ವಿಚಾರ ಮಾಡಿರಬೇಡ. ಅವರು 92 ವರ್ಷ ಮಾಡಿದ್ದು ಇವತ್ತು 400 ವರ್ಷ ಆದರೂ ಇನ್ನೂ ವಿಚಾರ ಮಾಡ್ತಾರೆ. ಒಂದು ಅಕ್ಷರ ತಲೆ ಒಳಗೆ ಹೋಗಲ್ಲ. ವಾದಿರಾಜರು 120 ವರ್ಷ ಕಣ್ಣಿಗೆ ಕಾಣುವ ಹಾಗಿದ್ದವರು. ಅಟ್ಟಿದ್ರೂ ಅನೇಕ ವಿಚಾರಗಳನ್ನು ವಿಮರ್ಶೆ ಮಾಡಿ ಸದಾ ಭಗವಂತನ ಪ್ರತ್ಯಕ್ಷ ಮಾಡಿಕೊಂಡವರು. ಅಪರೋಕ್ಷಿ ಕೃತಶ್ರೀಚ ನಮ್ಮ ಮಂತ್ರಾಲಯ ಪ್ರಭುಗಳು ಅವರು ಹುಟ್ಟಿದಾರಭ್ಯ ಭಗವಂತನ ಸಂತತ ಚಿಂತನೆ ಮಾಡಿ ಹರಿಪಾದ ಕಂಜ ನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್ತು. ದೇವರ ದರ್ಶನ ರಾಯರೇ ಮೊದಲಾದವರು ಹೇಗೆ ಮಾಡಿದ್ರು? ವಿಮರ್ಶ ಲಭ್ಯಂ, ವಿಮರ್ಶೆ ಮಾಡುವವರಿಗೆ ಮಾತ್ರ ಭಗವಂತ ಲಭಿಸ್ತಾನೆ. ನಾವು ಜೀವನದಲ್ಲಿ ದೇವರ ಬಗ್ಗೆ ವಿಮರ್ಶೆನೇ ಇಲ್ಲ. ಯಾಕೆಂದರೆ ನಮ್ಮನೆ ಪರಿಸ್ಥಿತಿಗಳೇ ನಮಗೆ ನಿತ್ಯ ಬೆಳಗಾದರೆ ವಿಮರ್ಶೆ ಒಳಗಿರ್ತೀವಿ. ಅದು ಇದು ವಿಚಾರ ಅವ್ರಿವ್ರದೇ ತಲೆ ಕೆಡಿಸ್ಕೊಂಡ್ರು. ದೇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ತಲೆಯೇ ಇಲ್ಲ. ನಮ್ಗೆ ಅಷ್ಟು ಪುರುಸೊತ್ತೇ ಇಲ್ಲ. ನಾವು ಬೇರೆದೇ ಒಂದು ಮಣ ನಮಗಿರುವಾಗ ಸಾಧ್ಯವೇ ಇಲ್ಲ. ಇವಾಗ ನೋಡಿ, ಇವಾಗೆಲ್ಲ ಇಲ್ಲ. ಈ ಮೊದಲೆಲ್ಲ ಈ ITIಗೆ ಹೋಗೋರು, BEL, BHL ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ಅವು ಟೈಮಿಗೆ ಸರಿಯಾಗಿ ಬಸ್ ಬಂದುಬಿಡೋದು. ಅಷ್ಟರೊಳಗೆ ಇವರೆಲ್ಲ ಕ್ಯಾರಿಯರ್ ತೊಗೊಂಡು ಓಡಬೇಕಿತ್ತು. ಈ ಬಸ್ಸಿಗೆ ಕ್ಯಾಚ್ ಮಾಡಲಿಕ್ಕೆ ಓಡ್ತಿರ್ತಾರಲ್ಲ ಕ್ಯಾರಿಯರ್ ಹಿಡ್ಕೊಂಡು, ಅವ್ರು ಕೈ ಹಿಡಿದು 1 ನಿಮಿಷ ನಿಮ್ಗೆ ಋಗ್ಭಾಷೆ ಪಾಠ ಹೇಳ್ತೀನಿ ಅಂದ್ರೆ ಕೇಳ್ತಾರೆ ಅವರು. ಅಯ್ಯೋ ನಮ್ಮದೇ ಗೋಳಾಗಿದೆ, ನಿಮ್ದು ಪಾಠ ಬೇರೆ, ಓಡೋಗ್ಬಿಡ್ತಾರಲ್ಲ. ನಮ್ಮ ಪರಿಸ್ಥಿತಿ ಹಂಗ್ರಿ. ಆಗೊಂಥರ ಆಯಿತು, ಈಗೊಂಥರ ಆಯಿತು, ಅವಾಗೊಂಥರ ಕಳೆದ್ಬಿಟ್ವಿ. ಈಗ ತಲೆ ಒಳಗೆ ಹೋಗಲ್ಲ. ಈಗ ಪುರುಸೊತ್ತಿದೆ, ಕೇಳಿದ್ರೆ ಏನೂ ಅರ್ಥ ಆಗಲ್ಲ. ಇನ್ನು ಕೆಲವರಿಗೆ ಕೇಳ್ತೀವಿ ಅಂದರೆ ಕಿವಿನೇ ಇಲ್ಲ. ಇನ್ನು ಕೆಲವರು ಕಿವಿ ಇದೆ, ಕೇಳಿದ್ರೆ ಅರ್ಥ ಆಗತ್ತಾ, ಮನೆಯಿಂದ ಹೊರಗೆ ಬರಲಿಕ್ಕೆ ಆಗಲ್ಲ. ಯಾಕೆಂದರೆ ಮಗ ಸೊಸೆ ಇಬ್ಬರು ಸಾಫ್ಟ್ವೇರ್, ಮಗುನ ನೋಡ್ಕೊಳ್ಳಿಕ್ಕೆ ಹೊರಗೆ ಬಿಡೋಕ್ಕಾಗಲ್ಲ. ನೀವೇನು ಮಾಡ್ತೀರಿ? ನೀವೇ ನೋಡ್ಕೊಳ್ಳಿಕ್ಕೆ ಬಿಟ್ಟು ಹೋಗ್ತಾರೆ. ಆ ಮಗು ಬರೋ ಟೈಮ್ಗೆ ಅವ್ರು ಬರೋಲ್ಲ, ಅವ್ರು ಬರೋ ಟೈಮಿಗೆ ಆಚಾರ ಪುರಾಣಕ್ಕೆ ಬರೋಲ್ಲ. ಯಾಕಂದರೆ ಅವ್ರು ಬರೋದು ರಾತ್ರಿ 9ಕ್ಕೆ. ಅಷ್ಟೊತ್ತಿನ ಮೇಲೆ ಪುರಾಣ ಮಾಡೋ ಆಚಾರ್ಯ ಯಾರಿದ್ದಾರೆ? ಇದೆಲ್ಲ ಗೋಳು.
ಒಟ್ಟು ವಿಮರ್ಶೆ ಲಾಭ್ಯಂ, ಭಗವಂತನನ್ನು ಜೀವನದಲ್ಲಿ ವಿಮರ್ಶೆ ಮಾಡುವವರಿಗೆ ಮಾತ್ರ ಸಿಗುವವ. ಇಡೀ ಜೀವನದ ಉದ್ದಕ್ಕೆ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತಾರೆ. ಸುಮ್ಮನೆ ಈ ಸಂದರ್ಭದಲ್ಲಿ ದೊಡ್ಡವ್ರನ್ನ ನೆನಪು ಮಾಡ್ಕೊಳ್ಬೇಕು. ಎಲ್ಲೋ ಹಳೆ ಕಾಲಾಚಾರ ಏನೋ ಅನ್ಬೇಡಿ. ಮೊನ್ನೆ ತನಕ ನೀವೆಲ್ಲ ನೋಡಿದ್ದೀರಿ, ನಾನು ನೋಡಿದ್ದೀನಿ. ನಮ್ಮ ವಿದ್ಯಾಮಾನ್ಯ ತೀರ್ಥರು ಅವ್ರು ಮಹಾಜ್ಞಾನಿಗಳು. ಅವ್ರಿಗೆ 80-85 ಆದಾಗ ಪುಸ್ತಕ ಓದ್ತಾ ಇದ್ರಂತೆ. ಯಾರೋ ಕೇಳಿದ್ರಂತೆ, ಎಷ್ಟು ಜನಕ್ಕೆ ಪಾಠ ಹೇಳಿದಿರಿ, ಇನ್ನೇನು ಓದ್ತಾ ಇದ್ದೀರಿ ಅಂತ. ಅದಕ್ಕೆ ಅವರಂದ್ರಂತೆ, ನಾನೊಂದು 2-3 ವಾಕ್ಯ ಗಟ್ಟು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರು. 84-85ರಲ್ಲಿ ಇನ್ನೂ ಬಾಯಿ ಹರಟು ಮಾಡಬೇಕು, ಗಟ್ಟು ಮಾಡಬೇಕು ಅಂತ ಓದ್ತಾ ಇದ್ದಾರೆ ಅಂದರೆ ನಿಜವಾಗಿಯೂ ನಮ್ಗೆ ಯಾರಿಗೂ ಅಷ್ಟೇನು ವಯಸ್ಸಾಗಿಲ್ಲ, ನಮಗೆ ಮನಸ್ಸಿಲ್ಲ ಅಷ್ಟೆ. ಮನಸ್ಸಿದ್ದರೆ ಮಾರ್ಗ, ನಮಗೆ ಮನಸ್ಸೇ ಇಲ್ಲ. ಅವ್ರಿಗೆ ನನಗೆ ವಯಸ್ಸಾಗೋಯ್ತು, ಇವತ್ತೋ ನಾಳೆ ಟಿಕೆಟ್ ಕನ್ಫರ್ಮ್ ಆಗಿ ಬಂದ್ಬಿಡುತ್ತೆ, ಈ ಭಯವೇ ಇಲ್ಲ. ಇನ್ನು ನೆಕ್ಸ್ಟ್ ಮೂಮೆಂಟಲ್ಲಿ ನನ್ನ ಸಾವು ಕಟ್ಟಿಟ್ಟ ಬುತ್ತಿ ಅಂತಾದರೂ ಕೂಡ ಆಗಲೂ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಲಾಸ್ಟ್ ಉಸಿರಿರೋವರೆಗೂ ಭಗವಂತನನ್ನು ವಿಮರ್ಶೆ ಮಾಡಿದರೆ ಅದಕ್ಕೆ ಫಲರೂಪವಾಗಿ ಭಗವಂತ ಸಿಗ್ತಾನಂತೆ. ಹಾಗೆ ದೇವರನ್ನು ವಿಮರ್ಶೆ ಮಾಡಿ ತಮ್ಮ ಅವೇಕ್ಷ್ಯ ಮಾತ ಆ ಭಗವಂತನನ್ನು ನೋಡಿದ್ದಾಳಂತೆ. ದೇವರನ್ನು ನೋಡಬೇಕಾದ್ರೆ ವಿಚಾರ ವಿಮರ್ಶೆ ಇದು ಬಹಳ ಮುಖ್ಯ. ವಿಚಾರ ಅಂದರೆ ತಿಳ್ಕೊಳ್ಬೇಕಾದ ಪ್ರಮೇಯ. ನಾರಾಯಣ ಸರ್ವೋತ್ತಮ, ಈ ಪಂಚಭೇದದಿಂದ ಕೂಡಿರ್ತಕ್ಕಂಥದ್ದು ಜಗತ್ತು, ಜಗತ್ತು ಸತ್ಯ, ನಾವು ದೇವರ ದಾಸರು, ವಾಯುದೇವರು ಜೀವೋತ್ತಮ, ಇದೆಲ್ಲ ವಿಚಾರ. ವಿಚಾರದಿಂದ ತಲೆಯನ್ನು ಭಾರ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಅದನ್ನು ವಿಮರ್ಶೆ ಮಾಡಿ. ಈ ಜಗತ್ತು ಸತ್ಯವೋ ಸುಳ್ಳೋ, ಅವರು ಸುಳ್ಳಂತಾರೆ, ಇವರು ಸತ್ಯ ಅಂತಾರೆ. ನಿಜವಾಗಿಯೂ ಸತ್ಯವ ಸುಳ್ಳ, ಸುಳ್ಳಾಗ್ಲಿಕ್ಕೇನು ಕಾರಣ, ಸತ್ಯ, ಇದು ವಿಚಾರ ಮಾಡಬೇಕು, ವಿಮರ್ಶೆ ಮಾಡಬೇಕು. ಪ್ರತಿಯೊಂದು ವಿಚಾರವನ್ನು ವಿಮರ್ಶೆ ಮಾಡಿದವರಿಗೆ ಮಾತ್ರ ವಿಚಾರ ಪ್ರತಿಪಾದ್ಯನಾದ ಭಗವಂತನನ್ನು ಕಾಣಬಹುದು. ಇಲ್ಲ, ಏನು ವಿಚಾರ ಇಲ್ಲ, ವಿಮರ್ಶೆ ಇಲ್ಲ ಅಂಥವರಿಗೆ ದೇವರು ಕಾಣಲ್ಲ. ಇವಳು ಬಂದು ಹೊರಗೆ ನೋಡ್ತಾ ಇದ್ದಾಳೆ, ದೇವರು ಸಿಕ್ಕನಂತೆ. ಹೇಗೆ ಸಿಕ್ಕ ಮುಂದೆ ಹೇಳ್ತಾರೆ. ಇವಳಿಗೆ ಹೇಗೆ ಸಿಕ್ಕ ಅಂದರೆ, ಈ ಕೃಷ್ಣ ಹೋಗುವಾಗ ಏನು ಮಾಡ್ದ, ಹಾಲು ಮೊಸರೆಲ್ಲ ಉರುಟ್ಬಿಟ್ಟಿದ್ನಲ್ಲ, ಅದ್ರ ಮೇಲೆ ಕಾಲಿಟ್ಕೊಂಡಿದ್ದ. ಅವನು ಎಲ್ಲೂ ಜಾರಲ್ಲ. ಅವನು ನಂಬದೇ ಇದ್ದವರು ಎಲ್ಲೂ ಸರಿಯಾಗಿ ನಡೆಯಲ್ಲ. ಆ ಬೇರೆಯವರೆಲ್ಲ ಜಾರ್ತಾರೆ, ಈ ದೇವರು ಮಾತ್ರ ಎಲ್ಲಿ ಕಾಲಿಟ್ಟರೂ ಜಾರಲ್ಲ. ಮೊಸರು ಮೇಲಿಡ್ತಾನೆ, ಬೆಣ್ಣೆ ಮೇಲಿಡ್ತಾನೆ. ಮುಂದೆ ಒಂದು ಕಥೆ ಬರುತ್ತೆ. ಕೃಷ್ಣ ಪರಮಾತ್ಮ ಒಬ್ಬಳು ಮನೆಗೆ ಹೋಗಿ ಬೆಣ್ಣೆ ಕದಿಬೇಕು ಅಂತ ಕದಿಯಕ್ಕೆ ಹೋದ. ಅವಳು ಕೃಷ್ಣಂಗೆ ಸಿಗಬಾರ್ದು ಅಂತ ತುಂಬ ಮೇಲಿಟ್ಬಿಟ್ಟಿದ್ಲಂತೆ, ತುಂಬ ಮೇಲಿಟ್ಟಿದ್ಲು. ಕಡೆಗೆ ಅವನು ಏನೇನು ಮಾಡಿ ಎಲ್ಲ ಪಾತ್ರೆ, ಮನೇಲಿರೋ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ತಂದು ಬೋರ್ಲ್ ಹಾಕ್ಕೊಂಡಂತೆ. ಅದ್ರ ಮೇಲೆ ನಿಂತ್ಕೊಂಡ ಸಿಗಲಿಲ್ಲ. ಅದ್ರ ಮೇಲೆ ಇನ್ನೊಂದು ಪಾತ್ರೆ, ಅದ್ರ ಮೇಲೆ ಹಿಂಗೊಂದು ಪಾತ್ರೆ ಹಾಕಿ ಎಷ್ಟು ಪಾತ್ರೆ ಆಯಿತು ಅಂದರೆ, ಮನೆಯೊಳಗೆ ಅವಳು ಏನು ಪಾತ್ರೆಗಳು ಸೆಟ್ ಅಂತ ಇಟ್ಟಿದ್ಲು ಎಲ್ಲ ಒಂದೇ ಕಡೆ ಬಂದು ಜೋಡಿಸ್ಬಿಟ್ಟಿದ್ದ. ಪಾತ್ರೆಗಳೆಲ್ಲ ಮುಗಿದ್ರು ಬೆಣ್ಣೆ ಸಿಗಲಿಲ್ಲ. ಅದ್ರ ಹಿಡಿದ ಕೆಲಸ ಬಿಡಲ್ಲ ಕೃಷ್ಣ. ಕಡೆಗೆ ಇನ್ನೂ ಎಲ್ಲ ಮನೇಲೆಲ್ಲ ಹುಡುಕದ, ಪಾತ್ರೆ ಎಲ್ಲ ಕ್ಲೋಸ್. ಲೋಟಗಳನ್ನೆಲ್ಲ ಜೋಡಿಸ್ಬಿಟ್ಟ, ಲೋಟಗಳು ಆದರೂ ಆಗಲಿಲ್ಲ. ಕಡೆಗೆ ಏನು ಮಾಡಿದೆ, ಈ ಅಳಿಯೋ ಸೇರಿರುತ್ತಲ್ಲ ಅದನ್ನು ತಂದು ಬೋರ್ಲಾಗ್ದ. ಅಂದರೆ ಪಾತ್ರೆ 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 ಕಡೆಗೆ ಸೇರು. ಆ ಸೇರ್ ಮೇಲೆ ನಿಂತ್ಕೊಂಡ ಒಂದಿಷ್ಟೇ ಉದ್ದ ಕಮ್ಮಿ ಆಯಿತು, ಬಿಡಲಿಲ್ಲ. ಮತ್ತೆ ಹುಡುಕದ, ಈ ಅಚ್ಚೇರು ಸಿಕ್ತಂತ ಅರ್ಧ ಸೇರು, ಅದನ್ನು ಬೋರ್ಲ್ ಹಾಕ್ದ, ಅದಕ್ಕೂ ಸಿಗಲಿಲ್ಲ. ಕಡೆಗೆ ಒಂದು ಪಾವು ಸಿಕ್ತಂತೆ, ಅದಕ್ಕೂ ಸಿಗಲಿಲ್ಲ. ಕಡೆಗೆ ಒಂದು ಚಟಾಕ್ ಸಿಕ್ತಂತೆ. ಪಾವು ಸೇರು ಅಚ್ಚೇರು ಎಲ್ಲ ಹಾಕಿ ಮೇಲೊಂದು ಚಟಾಕ್ ಹಾಕದ. ಬೆಣ್ಣೆಗೆ ಇಷ್ಟೇ ಕಡಿಮೆ ಆಯ್ತಂತೆ. ಏನು ಮಾಡಬೇಕು? ಕಡೆಗೆ ಏನು ಮನೇಲಿ ಪಾತ್ರೆ ಇಲ್ಲ, ಲೋಟ ಇಲ್ಲ, ಸೇರಿಲ್ಲ, ಪಾವಿಲ್ಲ, ಚಟಾಕಿಲ್ಲ. ಅವಳು ನಮ್ಮ ಮನೇಲಿ ಏನೇನು ಪಾತ್ರೆ ಇದೆ ಅಂತ ಹುಡುಕಬೇಕಾದ್ದೇ ಇಲ್ಲ. ಬಂದು ನೋಡ್ಬಿಟ್ರಿ ಎಲ್ಲ ಸೇರು ಪಾವು ಚಟಾಕ್ ಸಮೇತ ಅಲ್ಲೇ ಇದೆ. ಆದರೂ ಕೃಷ್ಣಂಗೆ ಬೆಣ್ಣೆ ಸಿಗಲಿಲ್ಲ. ಕೃಷ್ಣ ಹೋಗಲ್ಲ. ಹುಡುಕ್ದ, ಮನೆಯೆಲ್ಲ ಹುಡುಕ್ದ. ಕಡೆಗೆ ಆ ಮನೇಲಿ ಏನು ಪಾತ್ರೆನೇ ಇಲ್ಲ. ಕಡೆಗೆ ದೇವ್ರ ಮನೆ ಒಳಗೆ ಹೋದ್ನು. ದೇವ್ರ ಮನೆ ಒಳಗೆ ಹೋದರೆ ಎಣ್ಣೆ, ಅದನ್ನು ಅಳಿಯೋದು ಒಂದು ಮಿಳ್ಳೆ ಅಂತ. ಈಗೆಲ್ಲ ಮಿಳ್ಳೆ ಗಿಳ್ಳೆ ಗೊತ್ತಿಲ್ಲ, ಇನ್ನವ್ರಿಗೆಲ್ಲ ಗೊತ್ತಿದೆ. ಪುಟ್ಟದು ಹಿಂಗೆ ಅಳೆದು ಹಾಕೋದು, ಆ ಮಿಳ್ಳೆ ಸಿಗ್ತಾನೆ. ಅದನ್ನು ಚಟಾಕ್ ಮೇಲೆ ಬೋರ್ಲ ಹಾಕಿ ಎಣ್ಣೆ ಮಿಳ್ಳೆ ಮೇಲೆ ನಿಂತು ಬೆಣ್ಣೆ ತಿಂತಿದ್ದಂತೆ. ಅಷ್ಟೊಳಗೆ ಇವಳು ಗೊತ್ತಾಯ್ತು. ಇವಳು ಬಂದು ನೋಡ್ತಾ ಇದ್ದಾಳೆ. ಆ ಕೃಷ್ಣ ಪರಮಾತ್ಮ ಈ ಎಲ್ಲಿ ಪಾತ್ರೆ ಬೋರ್ಲ ಹಾಕಿರೋ ಡಿಸೈನ್ ನೋಡೇ ಆಶ್ಚರ್ಯ ಆಯ್ತು ಅವಳಿಗೆ. ಅದ್ರ ಮೇಲೆ ಎಣ್ಣೆ, ಆ ಎಣ್ಣೆ ಮೇಲೆ ನಿಂತಿದ್ದಾನೆ. ಎಣ್ಣೆ ಮಿಳ್ಳೆ ಮೇಲೆ ನಿಂತು ಬೆಣ್ಣೆ ತಿಂತಾ ಇದ್ದಾನೆ. ಏನೋ ಕೃಷ್ಣ ಹೀಗೆಲ್ಲ ತಿಂತಿಯಲ್ಲ, ನಿಂಗೆ ನಾಚಿಕೆ ಇಲ್ವಾ ಅಂದರೆ ಆ ಎಣ್ಣೆ ಮಿಳ್ಳೆ ಮೇಲೆ ನರ್ತನ ಮಾಡಿದ್ದಾನೆ. ನಮಗೆ ಎಣ್ಣೆ ಬಿದ್ದ ಜಾಗದಲ್ಲಿ ಕಾಲಿಟ್ರೇ ಜಾರ್ ಬಿದ್ದು 6 ತಿಂಗಳು ಕಟ್ಟಿಸ್ಕೊಂಡು ಎದ್ಗಿದ್ದೀರ ಹುಷಾರಂತ ಬಯಸ್ಕೊಳ್ಳೋ ಕಾರ್ಯಕ್ರಮ. ನಮಗೆ ಜಾರ್ಲಿಕ್ಕೆ ಎಣ್ಣೆನೂ ಬೇಡ, ನಮ್ಮ ಮನೆ ಟೈಲ್ಸ್ಗಳ ಮೇಲೆ ನೀರು ಬಿದ್ದಿದ್ರೂ ಸಾಕು.
ನೀರು ಬೇಡ, ಹಣೆ ಬರ ಕೆಟ್ಟಿದ್ರೆ ಅಟ್ಟಕ್ಕೆ ಸಾಕು. ಕೃಷ್ಣ ಪರಮಾತ್ಮ ಎಣ್ಣೆ ಮಿಳ್ಳೆ ಮೇಲೆ ನಿಂತು ಡ್ಯಾನ್ಸ್ ಮಾಡಿದ್ರು ಜಾರಲ್ಲ. ಅಂದಮೇಲೆ ಆ ಭಗವಂತನ ಮಹಿಮಾ ಅವಳಿಗೆ ಅದೇ ಆಶ್ಚರ್ಯ ಆಗಿ ಕೈ ಮುಕ್ಕೊಂಡು ನಿಂತು ಬಿಟ್ಲಂತೆ. ಆ ಕಥೆಯನ್ನೆಲ್ಲ ವರ್ಣನೆ ಮಾಡ್ತಾರೆ. ಕೃಷ್ಣ ಪರಮಾತ್ಮ ಈ ಯಶೋದೆಗೆ ಹೇಗೆ ಸಿಕ್ಕ ಅಂದರೆ, ಯಶೋದೆ ಕೃಷ್ಣನ ಹುಡುಕ್ಲಿಕ್ಕೆ ಬಂದಾಗ ಕೃಷ್ಣ ಮೊದಲೇ ಓಡೋಗಿದ್ದ. ಓಡುವಾಗ ಈ ಚೆಲ್ಲಿದ್ನಲ್ಲ ಹಾಲು ಮೊಸರು ಮೇಲೆ ಕಾಲಿಟ್ಕೊಂಡು ಹೊರಗೆ ಹೋಗಿದ್ದ. ಆ ಹೊರಗೆ ಹೋದಾಗ ಏನಾಗಿತ್ತು, ಎಲ್ಲ ಮಣ್ಣಿನ ರಸ್ತೆ. ಆ ಮಣ್ಣಿನ ರಸ್ತೆ ಒಳಗೆಲ್ಲ ಕೃಷ್ಣಂದು ಹೆಜ್ಜೆ, ಒಂದೊಂದು ಹೆಜ್ಜೆ 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 ಬಿದ್ದಿತ್ತಂತೆ. ಕೃಷ್ಣಂದು ಹೆಜ್ಜೆ ಲೋಕ ವಿಲಕ್ಷಣ ಹೆಜ್ಜೆ. ಅಕ್ಕೋ ನೋಡೆ ರಂಗನಾಥನ ಪುಟ್ಟ ಪಾದವ ಸಿಕ್ಕಿತೆ ಶ್ರೀಹರಿಯ ಈ ಪಾದ ಅಂತ ಶ್ರೀಪಾದರಾಜರೇ ಮೊದಲಾದ ಜ್ಞಾನಿಗಳು ವರ್ಣನೆ ಮಾಡ್ತಾರೆ. ವಿಲಕ್ಷಣ ಪಾದ, ದೇವರ ಪಾದದ ಥರ ಇನ್ನೊಬ್ಬರದು ಪಾದವೇ ಇಲ್ಲಂತ. ಎಂಥದ್ದು? ಧ್ವಜ ವಜ್ರಾಂಕುಶ ರೇಖಾಂಕಿತವಾದ ಅಜಭವಾದಿಗಳು ಪೂಜೆ ಮಾಡುವ ಪಾದ ಅದು. ಧ್ವಜ ವಜ್ರ ಅಂಕುಶ ಎಲ್ಲ ಚಿಹ್ನಿತವಾಗಿರ್ತಕ್ಕಂಥ ಪಾದ. ಆ ಪುಟ್ಟ ಕೃಷ್ಣನ ಹೆಜ್ಜೆಯನ್ನು ನೋಡಿದ್ದಾಳೆ. ಓಹೋ, ಇದು ಕೃಷ್ಣಂದೇ ಹೆಜ್ಜೆ ಅಂಥೇಳಿ ಹೆಜ್ಜೆಯನ್ನು ನೋಡ್ಕೊಳ್ತಾ ಹೋಗಿದ್ದಕ್ಕೆ ಸಿಕ್ಕಿದ್ದಂತೆ. ಹೆಜ್ಜೆ ಗುರುತನ ಮೇಲೆ ದೇವರ ಗುರುತು ಹತ್ತಂತೆ. ಇದೇನು ಕಥೆ? ನಾವು ಹೀಗೆ ಮಾಡಿದ್ರೆ ದೇವರು ಸಿಗ್ತಾನೆ. ದೇವರನ್ನು ಹಿಡಿಬೇಕಾದ್ರೆ ದೇವರ ಪಾದದ ಗುರುತು ತಿಳ್ಕೊಳ್ಬೇಕು. ದೇವರ ಪಾದವನ್ನು ನೋಡಿದ್ರೆ ದೇವರು ಸಿಗ್ತಾನೆ. ಪಾದ ಅಂದರೂ ಒಂದೇ, ಪದ ಅಂದರೂ ಒಂದೇ. ಪಾದ, ದೇವರ ಪಾದ ಅಂದರೆ ವೇದವ್ಯಾಸ ದೇವರು 4 ಪಾದಗಳಿಂದ ಯುಕ್ತವಾದ 564 ಪದಗಳು, ಬ್ರಹ್ಮಸೂತ್ರಗಳು. ಅದನ್ನು ನೋಡ್ತಾ ಇದ್ದರೆ, ವಿಮರ್ಶೆ ಮಾಡ್ತಾ ಇದ್ದರೆ, ಅದರ ವಿಚಾರ ಮಾಡಿದ್ರೆ ಅವರಿಗೆ ಮಾತ್ರ ಭಗವಂತ ಸಿಗ್ತಾನೆ ಅಂತ ತೋರಿಸ್ಲಿಕ್ಕೆ ಅವಳು ಪಾದವನ್ನು ನೋಡ್ತಾ ಹೋಗಿದ್ದಕ್ಕೆ ದೇವರು ಸಿಕ್ತಾನೆ. ಸುಮ್ಮನೆ ಪಾದ ನೋಡ್ಕೊಂಡು ಹೋಗ್ಬಿಟ್ರು ದೇವರು ಸಿಗಲ್ಲಂತ. ಸುಮ್ಮನೆ ಪಾದ ನೋಡ್ಕೊಂಡು ಕೂತ್ಬಿಟ್ರು ದೇವರು ಸಿಗಲ್ಲ. ಮತ್ತೇನು ಮಾಡಬೇಕು? ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣ.